ಪ್ರಿಯರಾದ ದೇವಜನರೇ, ಪ್ಯಾಂಪ್ಲೆಟಲ್ಲಿ ಕೊಟ್ಟಿರುವಂತಹ ಅಂಶ ನಮ್ಮೆಲ್ಲರಿಗೂ ಸಹ ಆ ಅಂಶದ ಮುನ್ನುಡಿಯಾಗಿ ಮೊದಲನೇ ಸಂದೇಶದಲ್ಲಿ ಒಂದಷ್ಟು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮಕ್ಕಳು ಓಡಾಡಬಾರ್ದು, ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ತಂದೆ ತಾಯಂದಿರು ಓಡಾಡಲಿಕ್ಕೆ ಬಿಡಬೇಡಿ. ಓಕೆ, ಅಂಶದ ಇಷ್ಟಕ್ಕೂ ಪ್ಯಾಂಪ್ಲೆಟಲ್ಲಿ ನಾವು ನೋಡಿದಂತಹ ಟೈಟಲ್ನ ಹೆಸರೇನು? ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯತ್ತು ಇದೆಯಾ? ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯತ್ ಯಾವಾಗಿರುತ್ತೆ? ಉತ್ತಮ ಭವಿಷ್ಯತ್ ಯಾವಾಗಿರುತ್ತೆ? ನಾವು ಬಿಟ್ಟು ಹೋದಾಗ, ಹೌದಾ? ಉತ್ತಮವಾಗಿರುವಂಥವುಗಳನ್ನು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋದರೆ ಮುಂದಿನ ಪೀಳಿಗೆ ಉತ್ತಮವಾಗಿರುತ್ತೆ, ಹೌದಲ್ವ? ನಾವು ಬಿಟ್ಟು ಹೋದರೆ ಮುಂದಿನ ಪೀಳಿಗೆಗೆ ಅದು ಸಿಗತ್ತೆ. ನಾವೆಲ್ಲರೂ ಹೋಗುವಂತಹದ್ದು ಖಚಿತ ಅಲ್ವಾ? ಈ ಭೂಮಿಯನ್ನು ಬಿಟ್ಟು ನಾವೆಲ್ಲರೂ ಹೋಗುವಂತಹದ್ದು ಖಚಿತ ಅಲ್ವಾ? ಇರ್ತೀವ? ಯಾರಾದರೂ ಇರ್ತೀವ? ಇಲ್ಲ ಅಲ್ವಾ? ಒಂದಷ್ಟು ವರ್ಷಗಳಾದ ನಂತರ ಬಿಟ್ಟು ಹೋಗ್ತೇವೆ. ಈ ಬಿಟ್ಟು ಹೋಗುವಂತಹ ಆ ಅಂತರದಲ್ಲಿ ಏನನ್ನು ಬಿಟ್ಟು ಹೋಗ್ತಿದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಏನನ್ನು ಬಿಟ್ಟು ಹೋಗ್ತಿದ್ದೀವಿ ಅದು ಮುಖ್ಯ. ನಾವು ಒಳ್ಳೆಯದನ್ನು ಬಿಟ್ಟು ಹೋದರೆ ಮುಂದಿನ ಪೀಳಿಗೆಗೆ ಏನು ಸಿಗುತ್ತೆ? ಒಳ್ಳೆಯದು. ನಾವು ಕೆಟ್ಟದ್ದನ್ನು ಬಿಟ್ಟು ಹೋದರೆ ಕೆಟ್ಟದ್ದು ಸಿಗುತ್ತೆ. ನಾವು ಏನನ್ನು ಬಿಟ್ಟು ಹೋಗ್ತಿದ್ದೀವಿ ಇಷ್ಟಕ್ಕೂ? ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಮುಂದಿನ ಪೀಳಿಗೆ ಅಂದರೆ ಏನು ಅಂತ ಗೊತ್ತಲ್ವ ನಮಗಿಷ್ಟಕ್ಕೂ? ಮುಂದಿನ ಪೀಳಿಗೆ ಅಂದರೆ ಏನು? ಜನರೇಷನ್, ವಂಶಾವಳಿ ಅಂತ ನೀವು ಅರ್ಥ ಮಾಡ್ಕೋಬೋದು. ಲೀನಿಯೇಜ್ ಅಂತ ಹೇಳಿ ಕರಿತೀವಿ. ನಿಮಗೆ ಮಕ್ಕಳಾಗ್ತಾರೆ, ಅದಾದ ನಂತರ ಮೊಮ್ಮಕ್ಕಳು, ಅವರಿಗೆ ಮಕ್ಕಳಾಗ್ತಾರೆ, ಹಿಂಗಾಗ್ತಿರುತ್ತಲ್ವಾ? ಇದೊಂದು 500,000 ವರ್ಷ ಆದ ನಂತರ ನೋಡಿದಾಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸಾವಿರ ಜನ ಅಥವಾ ಎಷ್ಟು ನೂರಾರು ಜನ ಇರುವಂತೆ ಕಾಣಿಸುತ್ತೆ ನಿಮಗೆ? ಒಂದು 500 ಜನ 400 ಜನ ಕಾಣಿಸ್ತಾರ? ನಿಮ್ಮ ಕುಟುಂಬದವರು ಅಲ್ವಾ? ಸುಮಾರು ಒಂದು 200 300 400 500 ವರ್ಷಗಳಾದ ನಂತರ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? ನೀವು ಇರೋದಿಲ್ಲ ಆಗ, ಆದರೆ ನಿಮ್ಮ ಪೀಳಿಗೆ ಇರುತ್ತಲ್ವ, ನಿಮ್ಮ ವಂಶಾವಳಿ ಇರುತ್ತಲ್ವ, ನಿಮ್ಮ ಮಕ್ಕಳ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಇರ್ತಾರಲ್ವ? ಹಾಂ, ಅದನ್ನೇ ಪೀಳಿಗೆ ಅಂತ ಹೇಳಿ ಕರಿತಿದ್ದೀವಿ. ಜನರೇಷನ್, ನಿಮ್ಮ ವಂಶಾವಳಿ, ನಿಮ್ಮ ಮುಂದಿನ ವಂಶಾವಳಿ ಅಥವಾ ನಿಮ್ಮ ಲೀನಿಯೇಜ್. ಓಕೆ, ಈಗ ಆ ವಂಶಾವಳಿಗೆ ಈ ಪ್ರಪಂಚದಲ್ಲಿ ಮುಂದೆ ಬರುವಂತಹ ಸಂತಾನ, ಮುಂದೆ ನೆಕ್ಸ್ಟ್ ಜನರೇಷನ್ ಏನಿದೆ, ಈ ಚಿಕ್ಕ ಮಕ್ಕಳು ಏನು ಕೂತಿದ್ದಾರೆ ಹೇಳಿ, ಇವರಿಗೆಲ್ಲ ಉತ್ತಮವಾಗಿರುವಂತಹ ಭವಿಷ್ಯತ್ ಸಿಕ್ಕಬೇಕಾದ್ರೂ ಸಿಗದೇ ಹೋಗಬೇಕಾದ್ರೂ ಅದೆಲ್ಲವೂ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆಯಾ? ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಮುಂದಿನ ಪೀಳಿಗೆಗೆ ಏನೇನು ಬಿಟ್ಟು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಗೊತ್ತಾ? ಏನೇನು ಬಿಟ್ಟು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ? ಪ್ರಪ್ರಥಮವಾಗಿ ಆಸ್ತಿ. ಇಷ್ಟಕ್ಕೂ ಒಬ್ಬ ಮನುಷ್ಯ ದಿನಕ್ಕೆ 1 ಕೋಟಿ ರೂಪಾಯಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಪ್ರಿಯರೇ? ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀವಿ? ನೀವು ಎಷ್ಟು ಖರ್ಚು ಮಾಡ್ತೀರಾ ಹೇಳಿ? ಆ್ಯಾವ್ರೇಜ್ ಆಗಿ ಜನರಲಾಗಿ ಒಂದು ಅಮೌಂಟ್ ಹೇಳಿ. ಎಷ್ಟು ಬೇಕಾದರೆ ಆರಾಮಾಗಿರ್ಬೋದಪ್ಪ ಅಂತ ನಿಮ್ಗೆ ಅನಿಸುತ್ತೆ? ಒಂದು ದಿನಕ್ಕೆ ಎಷ್ಟು ಬೇಕಾದರೆ ಆರಾಮಾಗಿರ್ಬೋದು ಅನಿಸುತ್ತೆ? 1000 ರೂಪಾಯಿ ಬೇಕಾ? 1 ಕೋಟಿ ರೂಪಾಯಿ ಅಂದ್ಕೊಳ್ಳೋಣ. ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಇದ್ದರೆ ಒಬ್ಬ ಮನುಷ್ಯ 100 ವರ್ಷ ಬದುಕಿದ್ರೆ ಎಷ್ಟು ಬೇಕಾಗತ್ತೆ ಗೊತ್ತಾ? 100 ವರ್ಷಕ್ಕೆ 36,500 ದಿನಗಳು ಬದುಕ್ತಾನೆ. ಒಬ್ಬ ಮನುಷ್ಯ 100 ವರ್ಷಗಳು ಬದುಕಿದ್ರೆ ಎಷ್ಟು ವರ್ಷ ಬದುಕ್ತಾನೆ? 36,500 ವರ್ಷ ಬದುಕ್ತಾನೆ. 500 ದಿನಗಳು ಬದುಕ್ತಾನೆ. ಈಗ ಒಂದು ದಿನಕ್ಕೆ ಮನುಷ್ಯನಿಗೆ 1 ಕೋಟಿ ರೂಪಾಯಿ ಕೊಟ್ಟರೂ ಸಹ ಎಷ್ಟು ಬೇಕು? 36,500 ದಿನಗಳಿಗೆ ಎಷ್ಟು ಬೇಕು? 36,500 ಕೋಟಿ. ಬೇಡ, 40,000 ಕೋಟಿ ಅಂದ್ಕೊಳ್ಳೋಣ. 40,000 ಕೋಟಿ ಅಂದ್ಕೊಳ್ಳೋಣ. ಓಕೆ, ಹಾಗಾದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅವನು 100 ವರ್ಷ ಬದುಕಿದ್ರು ಅದಕ್ಕಿಂತ ಜಾಸ್ತಿ ಬದುಕಿದ್ರು ಬೇಕಾಗಿರುವಂತಹದ್ದು 40,000 ಕೋಟಿ ಅಲ್ವಾ? ನಮ್ಮ ದೇಶದಲ್ಲಿರುವಂತಹ ಶ್ರೀಮಂತನು ಮುಖೇಶ್ ಅಂಬಾನಿ, ಅವರ ಆಸ್ತಿ ಎಷ್ಟು ಗೊತ್ತಾ? 10 ಲಕ್ಷ ಕೋಟಿ. ಬೇಕಾಗಿರುವಂತಹದ್ದು ಎಷ್ಟು? ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಬೇಕು 100 ವರ್ಷ ಬದುಕಲಿಕ್ಕೆ? 40,000 ಕೋಟಿ. ಅವ್ರ ಹತ್ರ ಇರುವಂತಹದ್ದು 10 ಲಕ್ಷ ಕೋಟಿ ಅಲ್ವಾ? ಅವ್ರನ್ನ ಕೇಳಿ ಕರೆದು ಏನಕ್ಕೋಸ್ಕರ ಮಾಡಿಡ್ತಿದ್ದೀರಾ ಅಂತ ಏನಂತಾರೆ? ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯತ್. ಜೆಫ್ ಬೆಜಾಸ್ ಇನ್ನೊಬ್ಬ ಶ್ರೀಮಂತ. ಈತನು ಪ್ರಪಂಚದಾದ್ಯಂತವೂ ಸಹ ಉತ್ತಮರ ಪಟ್ಟಿಯಲ್ಲಿ, ಅಂದರೆ ಶ್ರೀಮಂತಿಕೆಯಲ್ಲಿ ಉತ್ತಮರ ಪಟ್ಟಿಯಲ್ಲಿರುವಂತಹ ವ್ಯಕ್ತಿ, ಟಾಪ್ 3ಯಲ್ಲಿ.
ಅಮೆಝಾನ್ ಇದೆಯಲ್ವಾ, ಅದಕ್ಕೆ ಮಾಲೀಕರು. ಈತನ ಆಸ್ತಿ ಎಷ್ಟು ಅಂದರೆ 20 ಲಕ್ಷ ಕೋಟಿ. ಇವಾಗ ನಾವು ನೋಡಿದ 10 ಲಕ್ಷ ಕೋಟಿ, ಇವ್ರದ್ದು 20 ಲಕ್ಷ ಕೋಟಿ. ಬದುಕಲಿಕ್ಕೆ ಬೇಕಾಗಿರುವಂತಹದ್ದು 1 ಕೋಟಿ ಖರ್ಚು ಮಾಡಿದ್ರು ಸಹ ಒಂದಿನಕ್ಕೆ 40,000 ಕೋಟಿ ಮಾತ್ರ. ಏನಕ್ಕೋಸ್ಕರ? ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯತ್ತು. ಹೌದಾ? ಹಾಗಾದರೆ ಮುಂದಿನ ಪೀಳಿಗೆಗೆ ಏನು ಉಳಿಸಿ ಹೋಗ್ಬೇಕಂತ ಅಂದ್ಕೊಳ್ತಿದ್ದಾರೆ ಜನ? ಆಸ್ತಿ, ದುಡ್ಡು. ಹೌದಾ? ಒಂದಷ್ಟು ಕೋಟಿಯನ್ನು ಇಟ್ಟಿದ್ದೀನಿ ಬ್ಯಾಂಕಲ್ಲಿ, ಅಥವಾ ಒಂದಷ್ಟು ಲಕ್ಷವನ್ನು ಇಟ್ಟಿದ್ದೀನಿ ಬ್ಯಾಂಕಲ್ಲಿ. ಯಾರಿಗೆ? ನನ್ನ ಮಕ್ಕಳಿಗೆ ಅದನ್ನು ಬಿಟ್ಟು ಹೋಗ್ತಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ಅದನ್ನು ಬಿಟ್ಟು ಹೋಗ್ತಿದ್ದೀನಿ, ಅವರ ಭವಿಷ್ಯದ ನಿಮಿತ್ತ ಅದನ್ನು ಬಿಟ್ಟು ಹೋಗ್ತಿದ್ದೀನಿ. ಇದು ಆಸ್ತಿಯನ್ನು ಬಿಟ್ಟು ಹೋಗುವಂಥವ್ರು ಸಾಕಷ್ಟು ಜನ ಪ್ರಪಂಚದಲ್ಲಿ. ಇನ್ನೂ ಏನೇನು ಬಿಟ್ಟು ಹೋಗ್ತಾರೆ? ರಾಜಕೀಯ ವಾರಸತ್ವ. ರಾಜಕೀಯ ನಾಯಕರು ನಾವು ನೋಡಿದ್ದೀವಲ್ವಾ, ಪ್ರಾರಂಭದಲ್ಲಿ ನಮಗೆ ಸ್ವತಂತ್ರ ಬಂದಾಗ ನೆಹರು ಅವರು ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿ. ಜವಾಹರ್ಲಾಲ್ ನೆಹರು ಗೊತ್ತಲ್ವ ನಮಗೆ. ಅವರಾದ ನಂತರ ಯಾರು ಬರ್ತಾರೆ? ಅವರ ಕುಟುಂಬದಿಂದ ಮಧ್ಯೆ ಬರುವಂಥವ್ರನ್ನ ಬಿಟ್ಟಾಗ ಇಂದಿರಾ ಗಾಂಧಿಯವ್ರು ಬರ್ತಾರೆ. ಏನಾಗಬೇಕು ನೆಹರುಗೆ? ಮಗಳು. ಅಂದರೆ ಒಂದು ತಂದೆ ಕೋರ್ಕೊಳ್ತಿರುವಂತಹದ್ದು ಏನು? ನನ್ನ ಕುಟುಂಬದವರು, ನನ್ನ ಪೀಳಿಗೆ, ನನ್ನ ಜನ್ರೇಷನ್, ನನ್ನ ಕುಟುಂಬದಿಂದ ಮುಂದೆ ಬರುವಂತಹ ಜನ್ರೇಷನ್ಗಳೇ ಅಧಿಕಾರಿಗಳಾಗಿರಬೇಕು. ಅವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ ಏನು? ನನ್ನ ಕುಟುಂಬಕ್ಕೋಸ್ಕರ ಅಧಿಕಾರವನ್ನು ಬಿಟ್ಟು ಹೋಗ್ತಿದ್ದೀನಿ. ಒಬ್ಬರು ಆಸ್ತಿಯನ್ನು ಬಿಟ್ಟು ಹೋಗ್ತಿದ್ದೀನಿ ಅಂದರು, ಒಬ್ಬರು ಸೌಂಡ್ ಮಾಡಬಾರ್ದು ಮಕ್ಕಳು. ಒಬ್ಬರು ಆಸ್ತಿಯನ್ನು ಬಿಟ್ಟು ಹೋಗ್ತಿದ್ದೀನಿ ಅಂದರು, ಒಬ್ಬರು ಅಧಿಕಾರವನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತಾರೆ. ಹೌದಾ? ಈ ಫಿಲ್ಮ್ಗಳು ಅಲ್ಲಿ ನಡೆಯುವಂತಹ ಚಟುವಟಿಕೆಗಳು ನೀವು ನೋಡದೇ ಇದ್ರು, ಫಿಲ್ಮ್ಗಳು, ಮೂವಿಗಳೆಲ್ಲವೂ ಸಹ ಅಲ್ಲಿ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ಅಥವಾ ಹಿಂದೆ ನಡೆದಂತಹದ್ರ ಬಗ್ಗೆ ಅಂದಾಜು ಇರಲೇಬೇಕಲ್ವ ಅಲ್ವಾ? ತಂದೆ ಹೀರೋ ಆಗಿದ್ದಾರೆ ಅಂದರೆ ಮಗ ಏನಾಗ್ತಾನೆ? ನೆಕ್ಸ್ಟು ವಿಲನ್ ಆಗ್ತಾನೆ? ಏನು? ಹೀರೋನೇನಾ? ಹಾಂ. ಹಾಗಾದರೆ ತಂದೆ ಒಂದಕ್ಕೆ ಪ್ರಯಾಸ ಪಡ್ತಿದ್ದಾರೆ, ಮಗನನ್ನೂ ಸಹ ನಾನು ಇರುವಷ್ಟರಲ್ಲಿ ಹೀರೋ ಮಾಡಬೇಕು. ಮುಂದಿನ ಪೀಳಿಗೆಗೆ ಫಿಲಮ್ ಇಂಡಸ್ಟ್ರಿಯನ್ನು ಬಿಟ್ಟು ಹೋಗ್ತಿದ್ದೀನಿ ಅಲ್ವಾ? ಆಸ್ತಿಯನ್ನು ಬಿಟ್ಟು ಹೋಗುವಂಥವ್ರಿದ್ದಾರೆ, ಫಿಲಮ್ ಇಂಡಸ್ಟ್ರಿಯಲ್ಲಿ ತನ್ನ ನಾಯಕತ್ವವನ್ನು ಮಗನಿಗೆ ಒಪ್ಪಿಸಿ ಹೋಗುವಂಥವ್ರಿದ್ದಾರೆ. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಅಧಿಕಾರವನ್ನು ಬಿಟ್ಟು ಹೋಗುವಂಥವ್ರಿದ್ದಾರೆ, ಮುಂದಿನ ಜನ್ರೇಷನ್ಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ. ಯಾರ ಬಾಯಲ್ಲಾದರೂ ನಾನು ನಂಬಿರುವಂತಹ ದೇವರನ್ನು ನಾನು ಕಣ್ಮುಚ್ಚಿದ ನಂತರ ನನ್ನ ಮಗನಿಗೆ ಬಿಟ್ಟು ಹೋಗ್ತಿದ್ದೀನಿ ಅನ್ನುವಂತಹ ನೀವು ಕೇಳಿದ್ದೀರಾ? ನಾನು ನಂಬಿರುವಂತಹ ದೇವರನ್ನು ನಾನು ಕಣ್ಮುಚ್ಚಿದ ನಂತರ ನನ್ನ ಮಗನಿಗೆ ಬಿಟ್ಟು ಹೋಗ್ತಿದ್ದೀನಿ. ಏನು ಬಿಟ್ಟೋದಪ್ಪ ಮಗನಿಗೆ? ಏನು ಇಟ್ಟಿದೆಯಪ್ಪ ಮಗನಿಗೋಸ್ಕರ ಅಂದಾಗ, ನಾನು ನಂಬಿರುವಂತಹ ದೇವರನ್ನೇ ನನ್ನ ಮಗನಿಗೋಸ್ಕರ ಇಟ್ಟಿದ್ದೀನಿ ಅನ್ನುವಂಥವರನ್ನು ನೀವು ಕೇಳಿದ್ದೀರಾ, ನೋಡಿದ್ದೀರಾ? ನಿಮ್ಮ ಮಗನಿಗೋಸ್ಕರ ನೀವು 1 ಕೋಟಿ ರೂಪಾಯಿ ಇಟ್ಟರೆ ನೀವು ಹೊರಟೋಗ್ತೀರ ಒಂದಷ್ಟು ವರ್ಷ ಆದ ನಂತರ. ಅವನೇನು ಮಾಡ್ತಾನೆ? ಅದನ್ನು ಬುದ್ಧಿ ಹಾಳಾದರೆ ಹಾಳು ಮಾಡ್ಕೊಳ್ತಾನೆ, ಖರ್ಚು ಮಾಡ್ಕೊಳ್ತಾನೆ. ನೀವು ಕೊಟ್ಟಿರುವಂಥ 1 ಕೋಟಿ ರೂಪಾಯಿಂದಲೇ ಬೇರೆ ಬೇರೆ ಮಾದಕ ದ್ರವ್ಯಗಳನ್ನೆಲ್ಲ ತೊಗೊಳ್ಲಿಕ್ಕೆ ಉಪಯೋಗಿಸ್ಕೊಳ್ತಾನೆ, ಬುದ್ಧಿ ಕೆಟ್ಟರೆ. ಹೌದಾ? ಆ 1 ಕೋಟಿ ರೂಪಾಯಿ ಒಂದು ದಿನ ಆಗೋಗುತ್ತೆ. ಆಮೇಲೆ ಆತನನ್ನು ರಕ್ಷಿಸುವಂತಹದ್ದು ಯಾರು? ನೀವು ಇಟ್ಟಂತಹ 1 ಕೋಟಿನ ಮುಂದಿನ ಪೀಳಿಗೆಗೆ ಏನನ್ನು ಬಿಟ್ಟು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ನೀವು ಇಟ್ಟಿರುವಂಥ 1 ಕೋಟಿ ಕಾಪಾಡುತ್ತಾ ನಿಮ್ಮ ಮಗನನ್ನು? ತಾನು ಸಾಯುವವರೆಗೂ ಕಾಪಾಡುತ್ತಾ? ನೀವು ದೇವರನ್ನು ಬಿಟ್ಟು ಹೋಗಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಸಂತಾನಕ್ಕೆ ದೇವರನ್ನು ಬಿಟ್ಟು ಹೋಗಿ. ಅವ್ರ ಹತ್ರ 1 ರೂಪಾಯಿ ಇಲ್ಲ ಅಂತ ಹೇಳಿದ್ರು ಜೇಬಲ್ಲಿ, ರಾಜರ ಥರ ಜೀವನ ಮಾಡ್ತಾರೆ. ಹೌದಾ ಇಲ್ವಾ? ನಿಜನಾ? ನೀವು ದೇವರು ಅನ್ನುವಂಥ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೋಸ್ಕರ ಬಿಟ್ಟು ಹೋದರೆ, ಮುಂದಿನ ಪೀಳಿಗೆಗೆ ಬಿಟ್ಟು ಹೋದರೆ, ಅವ್ರು ಯಾವ ಥರ ಜೀವನ ಮಾಡ್ತಾರೆ? 1 ಕೋಟಿ ಇರಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. 1 ರೂಪಾಯಿ ಇಲ್ಲದೆ ಹೋದರೂ ಅವರ ಜೀವನವಂತೂ ನಡೆಸ್ತಾರೆ ದೇವರು, ಖಚಿತವಾಗಿ, ಖಂಡಿತವಾಗಿ. ಹೌದಾ? ನಮ್ಮ ಪ್ರಯಾರಿಟಿ ಯಾವುದು ಬಿಟ್ಟು ಹೋಗಬೇಕು ಅನ್ನುವಂತಹದ್ದಾಗಿರಬೇಕು. 1 ಕೋಟಿ ರೂಪಾಯಿ ಬಿಟ್ಟು ಹೋಗಬೇಕು ಅನ್ನುವಂತಹದ್ದಲ್ಲ, ಇಷ್ಟು ಆಸ್ತಿಯನ್ನು ಬಿಟ್ಟು ಹೋಗಬೇಕು ಮಕ್ಕಳಿಗೆ ಅನ್ನುವಂತಹದ್ದಲ್ಲ. ದೇವರನ್ನು ಮಕ್ಕಳಿಗೆ ಬಿಟ್ಟು ಹೋದರೆ ಸಾಕು, ದೇವರು ಅವರ ಜೀವನಗಳನ್ನು ನಡೆಸ್ತಾರೆ. ನಿಮಗೇನಾದರೂ ಡೌಟಾ? ದೇವರನ್ನು ಮಾತ್ರ ನಮ್ಮ ಮಕ್ಕಳಿಗೆ ಬಿಟ್ಟು ಹೋದರೆ, ಅಥವಾ ನನ್ನ ಹತ್ರ ಭಕ್ತಿ ಅನ್ನುವಂಥ ಆಸ್ತಿ ಏನಿದೆ ಆ ಆಸ್ತಿಯನ್ನು ನನ್ನ ಮಕ್ಕಳಿಗೆ ಒಪ್ಪಿಸಿ ಹೋದರೆ ಅದಾಗತ್ತಾ? ದೇವರು ನೋಡ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಅನ್ನುವಂಥ ಡೌಟ್ ಏನಾದರೂ ಇದೆಯಾ ನಿಮಗೆ? ಇದೆಯಾ? ಸತ್ಯವೇದದಲ್ಲಿ ಇಸ್ರಾಯೇಲ್ಯರು ಅನ್ನುವಂತಹ ಜನಾಂಗದ ಬಗ್ಗೆ ನಾವು ಓದ್ಕೊಳ್ತೀವಲ್ವಾ, ಆ ಇಸ್ರಾಯೇಲ್ಯರ ಬಗ್ಗೆ ದೇವರು ಸತ್ಯವೇದದಲ್ಲಿ ಒಂದು ಮಾತು ಬರೆಸ್ತಾರೆ. ಅದನ್ನು ನೋಡುವುದಕ್ಕಿಂತ ಮುಂಚೆ ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಪ್ರಿಯರೇ? ಹೇಳಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ? ಮಕ್ಕಳಿಗೆ ದೇವರನ್ನು ಬಿಟ್ಟು ಹೋಗಿ ಅನ್ನುವುದರ ಪಾಯಿಂಟಿನ ಮೇಲೆ ಇನ್ನೊಂದು ಸ್ವಲ್ಪ ಡ್ರಿಲ್ ಡೌನ್ ಮಾಡ್ತಾ ಇದನ್ನು ನೋಡ್ತಿದ್ದೀವಿ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ನೀವು ನಿಮ್ಮ ಮಕ್ಕಳನ್ನು? ನಾಳೆ ಶಾಲೆಗೆ ಹೋದ ಅಂತ ಅಂದ್ಕೊಳ್ಳಿ,
ರಸ್ತೆಯಲ್ಲಿ ಯಾರೋ ರ್ಯಾಗ್ ಮಾಡ್ತಿದ್ದಾರೆ ಅಥವಾ ಅಳಿಸ್ತಿದ್ದಾರೆ ನಿಮ್ಮ ಮಗನನ್ನು ಅಂತ ಅಂದ್ಕೊಳ್ಳಿ. ನಿಮ್ಮ ಮಗ ಚಿಕ್ಕ ಹುಡುಗ ಬಂದು ನಿಮ್ಮ ಹತ್ರ ಹೇಳ್ತಾನೆ, ಡ್ಯಾಡಿ ಮಮ್ಮಿ ಈ ಥರ ರಸ್ತೆಯಲ್ಲಿ ನನ್ನನ್ನು ಒಂದು 4 ಜನ ಪೋಲಿ ಹುಡುಗರು ಏನು ಮಾಡ್ತಿದ್ದಾರೆ, ಅಳಿಸ್ತಿದ್ದಾರೆ ಅಂತ ಹೇಳ್ತಾನೆ. ಅವಾಗ ನೀವೇನು ಮಾಡ್ತೀರಾ? ಏನು ಮಾಡಲ್ವಾ? ಇವರೇ ನೀವೇ ಹೊಡೆದ್ಬಿಟ್ಟು ಬರ್ತೀರೇನೋ? ನೀವೇನು ಮಾಡ್ತೀರಾ ಹೇಳಿ? ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಾ ಅಲ್ವಾ? ಆ 4 ಜನ ಹುಡುಗರ ಮನೆಗೆ ಹೋಗ್ತೀರಾ ಅಥವಾ ಅವ್ರ ಹತ್ರ ಹೋಗ್ತೀರಾ, ಈ ನಮ್ಮ ಹುಡುಗ ಅವನು ಹೊಡಿಬಾರ್ದು, ನಿಂಗೆ ಎಷ್ಟು ಧೈರ್ಯ ಹೊಡಿಲಿಕ್ಕೆ, ಅದು ಇದು ಅಂತ ಏನೇನೋ ವ್ಯವಸಾಯಕ್ಕೆ ಬರ್ತೀರಾ ಮನೆಗೆ ಅಲ್ವಾ? ಮಾಡ್ತೀರಾ? ನೀವು ಯಾವಾಗ ಮಾಡಿದ್ರಿ ಈ ಕೆಲಸವನ್ನು? ನಿಮ್ಮ ಮಕ್ಕಳ ವಿರುದ್ಧ ಯಾರು ಧ್ವನಿ ಎತ್ತಿದಾರೋ ಅವರನ್ನು ಸೈಲೆಂಟಾಗಿರಿಸುವಂತಹ ಪ್ರಯತ್ನವನ್ನು ಯಾವಾಗ ಮಾಡಿದ್ರಿ? ಅವ್ರು ನಿಮ್ಮ ಮಕ್ಕಳಿಗೆ ಟಾರ್ಚರ್ ಕೊಟ್ಟ ಮೇಲೆ, ಕೊಡುವುದಕ್ಕಿಂತ ಮುಂಚೆನಾ? ಕೊಟ್ಟ ಮೇಲೆ. ಹೌದಾ? ನಿಮ್ಮ ಮಕ್ಕಳನ್ನು ಯಾರಾದರೂ ಗೋಳು ಹೊಯ್ಕೊಳ್ತಿದ್ದಾರೆ ಅಥವಾ ನಿಮ್ಮ ಮಕ್ಕಳಿಗೆ ಹಿಂಸೆ ಕೊಡ್ತಿದ್ದಾರೆ ಅಂದರೆ ಅವ್ರನ್ನ ನೀವು ಎದುರಿಸುವಂತಹದ್ದು ಅಥವಾ ನೀವು ಅವ್ರಿಗೆ ಅಡ್ಡಿ ಮಾಡುವಂತಹದ್ದು ಯಾವಾಗ? ಅವರು ನಿಮ್ಮ ಮಕ್ಕಳನ್ನು ಹಿಂಸೆ ಪಡಿಸಿದ ನಂತರ ಅದನ್ನು ನಿಮ್ಮ ಮಗ ನಿಮ್ಮ ಹತ್ರ ಕಂಪ್ಲೇಂಟಾಗಿ ಬಂದು ಹೇಳಬೇಕು. ಆವಾಗ ನೀವು ಆ್ಯಕ್ಷನ್ ತಗೊಳ್ತೀರಾ. ನಿಜನಾ? ಇದು ನೀವು ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂತಹ ರೀತಿ. ನೀವು ದೇವರನ್ನು ನಿಮ್ಮ ಮಕ್ಕಳಿಗೋಸ್ಕರ ಬಿಟ್ಟರೆ, ನಿಮ್ಮ ಮುಂದಿನ ಪೀಳಿಗೆಗೋಸ್ಕರ ದೇವರನ್ನು ಬಿಟ್ಟು ಹೋದರೆ ಅವ್ರು ಹೆಂಗೆ ನೋಡ್ಕೊಳ್ತಾರಂತೆ ಗೊತ್ತಾ? ಗಲಾಟೆ ಆದ ನಂತರ ಆ್ಯಕ್ಷನ್ ತಗೊಳ್ಳುವಂಥವ್ರಲ್ಲ ದೇವರು. ಸತ್ಯವೇದದಲ್ಲಿ ಒಂದು ಮಾತನ್ನು ನೋಡೋಣ. ನೀವು ನಿಮ್ಮ ಮಕ್ಕಳನ್ನು ಅಳಿಸಿದ ನಂತರ ಅವ್ರ ಹತ್ರ ಹೋಗಿ ಆ್ಯಕ್ಷನ್ ತಗೊಳ್ತಿದ್ದೀರ. ದೇವರು ಹೆಂಗೆ ನೋಡ್ಕೊಳ್ತಾರಂತೆ? ಇಸ್ರಾಯೇಲಿಯರನ್ನು ಹೆಂಗೆ ನೋಡ್ಕೊಡ್ರಂತೆ ಇಷ್ಟಕ್ಕೂ? 105ನೇ ಕೀರ್ತನೆಗಳು 105ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೂ. 105, 12ರಿಂದ 15. ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನೂ ಮಾಡಬಾರದು ಎಂದು ಹೇಳಿದನು. ಹೆಂಗೆ ನೋಡ್ಕೊಳ್ತಾರಂತೆ? ಏನು ಅರ್ಥ ಆಯ್ತು ಈ ವಚನ ಓದಿದಾಗ ಹೇಳಿ? ನೀವು ಗಲಾಟೆ ಆದ ನಂತರ, ನಿಮ್ಮ ಮಗನು ಹತ್ಕೊಂಡು ಬಂದ ನಂತರ ಆ್ಯಕ್ಷನ್ ತೊಗೊಳ್ತಿದ್ದೀರಾ, ಆವಾಗ ಸಮಾಧಾನ ಮಾಡ್ಲಿಕ್ಕೆ ನೋಡ್ತಿದ್ದೀರಾ. ದೇವರು ಇಸ್ರಾಯೇಲಿಯರನ್ನು ಹೆಂಗೆ ನೋಡ್ಕೊಂಡ್ರಂತೆ ಗೊತ್ತಾ? ದೇವರ ಮಾತಿಗೆ ಯಾವಾಗವರೆಗೂ ಇಸ್ರಾಯೇಲಿಯರು ವಿಧೇಯರಾಗಿದ್ದರು ಅಥವಾ ದೇವರ ಆಜ್ಞೆಯನ್ನು ಯಾವಾಗವರೆಗೂ ಇಸ್ರಾಯೇಲಿಯರು ಮೀರಿಲ್ವೋ, ದೇವರ ಮಾತುಗಳನ್ನು ಇಸ್ರಾಯೇಲಿಯರು ಮೀರಿಲ್ವೋ, ಹೆಂಗೆ ನೋಡ್ಕೊಂಡ್ರಂತೆ ಯಾವಾಗವರೆಗೂ ದೇವರು ಅವರನ್ನು? ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಹೆಂಗೆ ನೋಡ್ಕೊಂಡ್ರಂತೆ? ಯಾರೂ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು. ಒಬ್ಬರ ಕೈಯಿಂದ ಅನ್ಯಾಯ ಆಗಕ್ಕೆ ಬಿಟ್ಟಿಲ್ವಂತೆ ದೇವರು. ಹೌದಾ? ಯಾರು ನೋಡ್ಕೊಳ್ತಿದ್ದಾರೆ? ಮಕ್ಕಳನ್ನು ಒಂದು ತಂದೆ ನೋಡ್ಕೊಳ್ತಿರುವಂಥ ರೀತಿ. ನೀವು ಯಾವತ್ತಾದರೂ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತೀರಾ ಆ ಥರ? ನಿಮ್ಮ ಕೈಯಲ್ಲಿ ಆಗುತ್ತೆ ಹೋಗಲಿ ನೋಡ್ಕೊಳ್ಳೋಕ್ಕೆ? ನಿಮ್ಮ ಮಕ್ಕಳಿಗೆ ಜೀವನ ಪೂರ್ತಿ ಯಾರೂ ಅನ್ಯಾಯ ಮಾಡಬಾರ್ದು, ಹಂಗೆ ನೋಡ್ಕೊಳ್ತೀರಾ ನೀವು? ಹೇಳಿ, ತಂದೆ ತಾಯಂದಿರಾ ಹೇಳಿ. ಜೀವನ ಪೂರ್ತಿ ನಿಮ್ಮ ಮಕ್ಕಳಿಗೆ ಒಬ್ಬರಿಂದಲೂ ಸಹ ಒಂದು ಚಿಕ್ಕ ಅನ್ಯಾಯವೂ ಸಹ ನಡೀದೇ ಇರೋ ರೀತಿ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಲಿಕ್ಕಾಗತ್ತಾ? ಆಗತ್ತಾ? ಸದ್ಯ ನೀವು ಅವ್ರ ಜೊತೆ ಇರೋದೇ ಇನ್ನೊಂದು 10 ವರ್ಷ, 20 ವರ್ಷ, 30 ವರ್ಷ, ಆಮೇಲೆ ಟಾಟಾ ಬಾಯ್, ಅವ್ರ ಜೀವನ ಅವ್ರದ್ದು. ಹೌದಾ? ದೇವರು ಏನಂತಿದ್ದಾರೆ ಅಂದರೆ, ಮಕ್ಕಳನ್ನು ಹೆಂಗೆ ನೀವು ಒಂದು ವೇಳೆ ದೇವರು ಅನ್ನುವಂಥ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೋಸ್ಕರ ಬಿಟ್ಟು ಹೋದರೆ ಹೆಂಗೆ ನೋಡ್ಕೊಳ್ತಾರಂತೆ ದೇವರು? ಒಬ್ಬರಿಂದ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ವಂತೆ. ನಿಮ್ಮ ಪೀಳಿಗೆಗೆ, ನಿಮ್ಮ ಜನ್ರೇಷನ್ಗೆ, ನಿಮಗೆ ಮುಂದೆ ಬರುವಂತಹ ಸಂತಾನಕ್ಕೆ ಒಬ್ಬರಿಂದ ಅನ್ಯಾಯ ಆಗೋದಿಲ್ಲ ನಿಮಗೆ. ನೆಕ್ಸ್ಟ್ ಮುಂದೆ, ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಯಾರನ್ನು ಗದರಿಸಿದ್ರಂತೆ ಗೊತ್ತಾ? ರಸ್ತೆಯಲ್ಲಿ ನಿಂತಿರುವಂಥ 4 ಜನ ಪೋಲಿಗಳನ್ನಲ್ಲ. ಯಾರನ್ನು? ರಾಜರನ್ನು ಗದರಿಸಿ, ನನ್ನ ಮಕ್ಕಳು ಬರ್ತಿದ್ದಾರೆ, ನೀಟಾಗಿ ನಿಮ್ಮ ಏನೇನಿದೆಯೋ ನಿಮ್ಮ ಚಟುವಟಿಕೆಗಳು, ಪ್ರಯಾಣ ಮಾಡುವಂಥವ್ರನ್ನ ಅಡ್ಡ ಮಾಡುವಂತಹದ್ದು, ಸುಲಿಗೆ ಮಾಡುವಂತಹದ್ದು, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಬದಿಗಿಟ್ಟು ಇದ್ದರೆ ಬದುಕೊಳ್ತೀರ ಅಂತ ಹೇಳಿ ಯಾವಾಗ ವಾರ್ನಿಂಗ್ ಕೊಟ್ಟರಂತೆ ಗೊತ್ತಾ ದೇವರು ರಾಜರಿಗೆ? ಯಾವಾಗ ಕೊಟ್ಟರು? ಹಿಂಸೆಯಾದ ನಂತರ ಅಲ್ಲ,
ಅದು ಆಗುವುದಕ್ಕಿಂತ ಮುಂಚೆ ಇನ್ನೂ ಇಸ್ರಾಯೇಲ್ಯರ ದಾರಿಯಲ್ಲಿ ಕಾಲೇ ಇಟ್ಟಿರೋದಿಲ್ಲ, ಆವಾಗಲೇ ಆ ದಾರಿಯಲ್ಲಿರುವಂಥ ಲೈನ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ದೇವರು ಅಲ್ವಾ. ಇದು ದೇವರ ಪ್ರೋ ಆ್ಯಕ್ಟಿವ್ನೆಸ್. ಮುಂಚಿತವಾಗಿ ವ್ಯವಹರಿಸಿ, ಮುಂಚಿತವಾಗಿ ಅಂದಾಜು ಮಾಡಿ ತಮ್ಮ ಮಕ್ಕಳಿಗೆ ಯಾವ ಕೇಡು ಸಹ ಸೋಕದೆ ನೋಡ್ಕೊಳ್ಳುವಂತಹ ರೀತಿ. ಇದು ನಿಮ್ಮ ಪೀಳಿಗೆಗೆ ಸಿಕ್ಕಬೇಕಾದ್ರೆ ನೀವೇನು ಮಾಡಬೇಕು ಹೇಳಿ? ಈಗ ಏನು ಮಾಡಬೇಕು? ಈ ಆಶೀರ್ವಾದ, ಈ ಕಾಯುವಿಕೆ ನಿಮ್ಮ ಮುಂದಿನ ಪೀಳಿಗೆಗೆ ಸಿಕ್ಕಬೇಕಂದ್ರೆ ಏನು ಮಾಡಬೇಕು? ದೇವರು ಅನ್ನುವಂಥ ಆಸ್ತಿಯನ್ನು ಅವ್ರಿಗೆ ಬಿಟ್ಟು ಹೋಗಬೇಕು. ಹಣವನ್ನು ಬಿಟ್ಟು ಹೋದರೆ, ಹಣವನ್ನು ಬಿಡಲೇಬೇಡಿ ಅಂತ ನಾನು ಹೇಳ್ತಿಲ್ಲ, ಹಣವನ್ನು ಮಾತ್ರ ಬಿಟ್ಟು ಹೋದರೆ, ದೇವರು ಇಲ್ಲದೆ ಹೋದರೆ ಬದುಕಲಿಕ್ಕಾಗತ್ತಾ? ಎಷ್ಟು ಜನ ಅನ್ಯಾಯ ಮಾಡ್ತಾರೆ ಗೊತ್ತಾ? ಎಷ್ಟು ಜನ ಅವ್ರ ಹತ್ರ ಇರುವಂಥ ಹಣಕ್ಕೋಸ್ಕರ ಅವರು ಕೊಲೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಗೊತ್ತಾ? ನಿಮ್ಮ ಪೀಳಿಗೆಯನ್ನೇ, ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು. ಹೌದಾ? ಅದೇ ಜಾಗದಲ್ಲಿ ನೀವು ದೇವರನ್ನು ಬಿಟ್ಟು ನೋಡಿ ಒಂದು ಸಾರಿ. ದೇವರನ್ನು ಅವರಿಗೋಸ್ಕರ ಬಿಟ್ಟು ನೋಡಿ. ಅಂದರೆ ಬಿಡುವಂತಹದ್ದು ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೊಬಾರ್ದಲ್ಲ. ದೇವರನ್ನು ಮುಂದಿನ ಪೀಳಿಗೆಗೋಸ್ಕರ ನಿಮ್ಮ ಮಕ್ಕಳಲ್ಲಿ ಆ ಭಕ್ತಿಯನ್ನು ಚಿಕ್ಕ ವಯಸ್ಸಿನಿಂದ ತುಂಬಿ, ಆ ಸಂತಾನ ಅವರಲ್ಲಿ ಇರುವಂತಹ ಭಕ್ತಿ ಅವರು ತಮ್ಮ ಮಕ್ಕಳಿಗೆ ತಿಳಿಸಿದಾಗ ಅದು ಹಾಗೆ ಹೋಗ್ತಾ ಇರುತ್ತೆ, ಫ್ಲೋ. ಹೌದಾ? ನಿಜನಾ? ಈ ವಚನ ಓದಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿದಂತಹ ಒಂದು ವೀಡಿಯೋ ನೆನಪು ಬಂತು. ಅಣ್ಣ ವೀಡಿಯೋ ರೆಡಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ 2 ವೀಡಿಯೋಗಳು ಯೂಟ್ಯೂಬಲ್ಲಿ ನೋಡಿದಂಥ ಒಂದು ವೀಡಿಯೋ ರೆಡಿ ನೆನಪಾಯಿತು. ಅಂದರೆ ಒಂದು ವೇಳೆ ನೀವು ನಿಮ್ಮ ಸಂತಾನಕ್ಕೆ ದೇವರು ಅನ್ನುವಂತಹ ಬಹುಮಾನವನ್ನು ಕೊಟ್ಟರೆ, ನಿಮ್ಮ ಪೀಳಿಗೆ, ಆ ಪೀಳಿಗೆಗಿರುವಂತಹ ಭವಿಷ್ಯತ್ತನ್ನು ದೇವರು ಹೇಗೆ ನೋಡ್ಕೊಳ್ತಾರೆ, ಹೇಗೆ ರೂಪಿಸ್ತಾರೆ ಅನ್ನುವಂತಹದ್ದನ್ನು ಈ ವಚನದಲ್ಲಿ ಓದಿ. ಯಾರಿಂದಲೂ ಅನ್ಯಾಯ ಮಾಡಗೊಡಿಸುವುದಿಲ್ಲ. ನೆಕ್ಸ್ಟ್, ರಾಜರನ್ನೂ ಸಹ ದೇವರು ಗದರಿಸ್ತಾರೆ. ಈ ವಚನವನ್ನು ಓದಿದಾಗ ಆ ವಿಡಿಯೋ ಯಾಕೋ ಈ ವಿಡಿಯೋ ತುಂಬ ದೇವರು ನೋಡ್ಕೊಳ್ಳುವಂತಹ ಕ್ರಮಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ನೋಡೋಣ ಒಂದು ಸಾರಿ. ನೋಡಿ, ಚಿಕ್ಕ ಮಕ್ಕಳ ವಿಡಿಯೋ ಹೇಗೋ ಎಲ್ರಿಗೂ ರಿಫ್ರೆಶ್ ಆಗುತ್ತೆ, ಮೈಂಡು ಸಹ. ಪ್ಲೇ ಮಾಡಿ ಅಣ್ಣ. ಆ ಮಕ್ಕಳು ಬೀಳ್ಬೇಕಾದ್ರೆ ತಂದೆಯಂದಿರು ಕೊನೆಯ ಕ್ಷಣದಲ್ಲಿ ಹೇಗೆ ಹಿಡ್ಕೊಳ್ತಿದ್ದಾರೆ ನೋಡಿ. ನೆಕ್ಸ್ಟ್ ವಿಡಿಯೋ. ಅರ್ಥ ಆಯ್ತಾ ನಮಗದು? ಏನು ಅರ್ಥ ಆಯ್ತಾ ವಿಡಿಯೋ ನೋಡಿದಾಗ? ಅಂದರೆ ಒಂದು ತಂದೆನೇ ಇಷ್ಟೊಂದು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಮಕ್ಕಳನ್ನು, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಒಬ್ಬ ತಂದೆನೇ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಆದರೆ ಮಕ್ಕಳನ್ನು, ಇನ್ನೇನು ಬೀಳಬೇಕು ಅನ್ನೋಷ್ಟರಲ್ಲಿ ತಡೀತಿದ್ದಾರೆ, ಇನ್ನೇನು ಬೀಳಬೇಕು ಅನ್ನೋಷ್ಟರಲ್ಲಿ ಏಟಾಗ್ದಂಗೆ ಕಾಪಾಡ್ತಿದ್ದಾರೆ, ಇನ್ನೇನು ಬೀಳಬೇಕು ಅನ್ನೋಷ್ಟರಲ್ಲಿ ತಲೆದಿಂಬಡ್ಡ ಕೊಡುವಂತಹದ್ದು, ಕೈ ಅಡ್ಡ ಕೊಡುವಂತಹದ್ದು, ಅಥವಾ ತಾನು ಬಿದ್ದರೂ ಪರವಾಗಿಲ್ಲ ಅಂತ ಮಗುವನ್ನು ಬೀಳದೇ ಇರುವ ರೀತಿ ನೋಡ್ಕೊಳ್ಳುವಂತಹದ್ದು. ಆಫ್ಟರ್ ಆಲ್, ಭೂಮಿಯ ಮೇಲೆ ಒಬ್ಬ ಮನುಷ್ಯನಿಗೆ ಒಂದು ತಂದೆಯನ್ನು ದೇವರು 30 ವರ್ಷನೋ 40 ವರ್ಷನೋ ಕೊಟ್ಟಿರ್ತಾರೆ. ಆ ತಂದೆ ಮಗನ ಜೊತೆ ಇರುವಂತಹದ್ದು ಅಷ್ಟೇ ವಯಸ್ಸು, 30, 40, 50 ವರ್ಷ ಇರ್ತಾರೆ ಅಷ್ಟೇ ಒಬ್ಬ ತಂದೆ ಒಬ್ಬ ಮಗನ ಜೊತೆ. ಆ 30, 40 ವರ್ಷ ಇರುವಂತಹ ತಂದೆನೇ ಜೊತೆಯಲ್ಲಿ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ, ನಿಮ್ಮ ತಂದೆ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ನಿಮ್ಮ ಪೀಳಿಗೆಯನ್ನು. ನಿಮ್ಮ ಸಂತಾನವನ್ನು ನೀವು ದೇವರ ಕೈಯಲ್ಲಿ ಒಪ್ಪಿಸಿದ್ರೆ, ನಿಮ್ಮ ಸಂತಾನಕ್ಕೆ ನೀವು ದೇವರು ಅನ್ನುವಂತಹ ಆಸ್ತಿಯನ್ನು ತುಂಬಿ ಬೆಳೆಸಿದ್ರೆ ಇನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು. ಹೌದಾ? ಎಷ್ಟು ಜನ ಯೋಚನೆ ಮಾಡ್ತಿದ್ದಾರೆ ಇದನ್ನು ಪ್ರಪಂಚದಲ್ಲಿ? ಎಲ್ಲರೂ ಸಹ ನಮ್ಮ ಮಕ್ಕಳಿಗೆ ಇಷ್ಟನ್ನು ಮಾಡಿಡಬೇಕು, ಅಷ್ಟನ್ನು ಮಾಡಿಡಬೇಕು, ಇಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಇನ್ನೊಂದು ಕಡೆ ಇನ್ನೊಂದು ಮನೆ, ಇಷ್ಟು ಮನೆಗಳನ್ನು ಕಟ್ಟಿ ಬಾಡಿಗೆ ಬರುವಂತೆ ಮಾಡಿ ಹೊರಟೋಗ್ಬೇಕು. ನೀವು 5 ಮನೆ ಅಲ್ಲ 50 ಮನೆ ಕಟ್ಟಿದ್ರೂ ನಿಮ್ಮ ಮಕ್ಕಳಿಗೆ ಬರುವಂಥ ಅವಮಾನಗಳನ್ನು, ನಿಮ್ಮ ಮಕ್ಕಳಿಗೆ ಬರುವಂತಹ ಹಿಂಸೆಗಳನ್ನು ಮುಂದೆ ಅವರ ಜೀವನದಲ್ಲಿ ತಡೀಲಿಕ್ಕೆ ಆಗೋದಿಲ್ಲ ಯಾರ ಕೈಯಲ್ಲೂ ಸಹ. ಹೌದಾ? ಅದಕ್ಕಿರುವಂತಹ ದಾರಿ ಒಂದೇ. ನಿಮ್ಮ ಮಕ್ಕಳ ಜೀವನ ನೆಮ್ಮದಿಯಾಗಿರಬೇಕಾ? ಐಷಾರಾಮಿಯಾಗಿರುತ್ತೆ ಅಂತ ನಾನು ಹೇಳ್ತಿಲ್ಲ, ನೆಮ್ಮದಿಯಾಗಿರಬೇಕಾ? ಅವ್ರಿಗಾಗುವಂತಹ ನೀವು ನೋಡಿದ್ರಲ್ವ ಮೋಸಗಳು, ಅನ್ಯಾಯಗಳು ಇವೆಲ್ಲ ಬರದೇ ಇರಬೇಕಾ?
ಯಾರನ್ನು ಕೊಟ್ಟು ಹೋಗಬೇಕು ಮುಂದಿನ ಪೀಳಿಗೆಗೆ? ದೇವರನ್ನು ಕೊಟ್ಟು ನೀವು ಹೋಗಬೇಕು ನಿಮ್ಮ ಕಾಲವನ್ನು ಮುಗಿಸಿ. ಹೌದಾ? ಮಾಡ್ತೀವ ಈ ಕೆಲಸವನ್ನು? ದೇವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಗೊತ್ತಾದ ಮೇಲೆ ಅವರಿಗೆ ಕೊಡದೆ ನಿಮ್ಮ ಸಂತಾನಕ್ಕೆ ಆಸ್ತಿಯನ್ನು, ಅಧಿಕಾರವನ್ನು, ಪದವಿಯನ್ನು ಇದನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂತಹದ್ದು ಕ್ಷುಲ್ಲಕವಾಗಿರುವಂತಹದ್ದಲ್ವಾ? ನೀವು ಸತ್ಯವೇದದಲ್ಲಿ ನೋಡುವಂಥ ಎಲ್ಲ ಭಕ್ತರೂ ಸಹ, ಅಬ್ರಹಾಮನು, ಇಸಾಕನು, ಯಾಕೋ, ಈ ಭಕ್ತರೆಲ್ಲರೂ ಸಹ ನಾವು ಸಾಕಷ್ಟು ಸರಿ ಮಾತಾಡಿದ್ದೀವಿ ಈ ವಿಚಾರಗಳನ್ನು. ಅವಸಾನ ಕಾಲ ಸಮೀಪವಾದಾಗ, ಅವಸಾನ ಕಾಲ ಅಂತ ಹೇಳಿದ್ರೆ ಕೊನೆಯ ಟೈಮ್, ಇನ್ನೇನು ಕೊನೆ ಘಳಿಗೆ ಹತ್ತಿರವಾದಾಗ ಏನು ಮಾಡಿ ಹೋಗ್ತಾಯಿದ್ರು ಗೊತ್ತಾ? ಮಕ್ಕಳನ್ನು ಒಂದು ಸಾರಿ ಕರಿತಾಯಿದ್ರು, ಬನ್ನಿ ಮಕ್ಕಳ ಅಂತ. ಮಕ್ಕಳು ಬರ್ತಾಯಿದ್ರು. ಏನು ಹೇಳ್ತಿದ್ರು ಅವ್ರ ಹತ್ರ? ಏನು ಹೇಳ್ತಿದ್ರು? ಅಲ್ಲೊಂದು ಗುಂಡಿ ತೋಡು, ಅಲ್ಲಿ ಬೀಗದ ಕೈ ಇದೆ, ಅದನ್ನು ತಗೋ, ನಮ್ಮ ಮನೆಯೊಳಗಡೆ ಒಂದು ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆಯನ್ನು ಓಪನ್ ಮಾಡು, ಅದರಲ್ಲಿ ಆಸ್ತಿ ಪತ್ರಗಳೆಲ್ಲ ಇದೆ, ಆ ಆಸ್ತಿ ಎಲ್ಲ ನಿಂದೆ ನಾನು ಹೋದ್ಮೇಲೆ ಅಂತ ಇದ್ರೆ ಭಕ್ತರು ಏನಂತ ಮಾತಾಡ್ತಾ ಇದ್ರು ಮಕ್ಕಳ ಹತ್ರ? ಅವಸಾನ ಕಾಲ ಸಮೀಪವಾದಾಗ ಎಲ್ಲರನ್ನ ಹತ್ರ ಕರೆದು ಆಶೀರ್ವದಿಸ್ತಾ ಇದ್ರು. ಅದು ನಮಗೆ ಗೊತ್ತಾ? ಆಶೀರ್ವದಿಸ್ತಿದ್ರು. ಆ ಆಶೀರ್ವಾದದಲ್ಲಿ ಬರೀ ದೇವರಿಗೆ ಕಾಣಿಸ್ತಾರೆ ನಿಮಗೆ. ನೀನು ದೇವ್ರಿಗೆ ಹಿಂಗೆ ನಡ್ಕೊಂಡ್ರೆ ದೇವ್ರು ನಿನ್ನನ್ನು ಹಿಂಗೆ ನೋಡ್ಕೊಳ್ತಾರೆ. ಇನ್ನು ದೇವ್ರಿಗೆ ಭಯಭಕ್ತಿಯಿಂದ ನಡ್ಕೊಂಡ್ರೆ ದೇವ್ರು ನೀನು ಇಷ್ಟು ಚೆನ್ನಾಗಿ ಕಾಪಾಡ್ತಾರೆ. ನೀನು ದೇವರ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದ್ರೆ ದೇವ್ರು ನಿನ್ಗೆ ಈ ಥರ ಇಟ್ಟಿರ್ತಾರೆ. ಹೌದಾ? ಧರ್ಮಶಾಸ್ತ್ರವನ್ನು ಪಾಲಿಸು, ಅಲ್ಲಿ ಕೊಟ್ಟಿರುವಂಥ ಆಜ್ಞೆಗಳನ್ನೆಲ್ಲ ಪಾಲಿಸು, ಆಗ ದೇವರು ನಿನ್ನ ಸಂತಾನಕ್ಕೆ ಸಿಂಹಾಸನವನ್ನು ಕೊಡ್ತಾರೆ. ದಾವೀದನು ಸೊಲೊಮೋನನಿಗೆ ಹೇಳಿದಂತಹ ಮಾತು. ಕರೆದು ಅವಸಾನ ಕಾಲ ಸಮೀಪವಾದಾಗ ಮುಂದಿನ ಪೀಳಿಗೆಗೆ ಅವ್ರು ಏನು ಬಿಟ್ಟು ಹೋಗ್ತಾಯಿದ್ರು ಭಕ್ತರು? ದೇವರನ್ನು. ಇಷ್ಟು ವರ್ಷ ನನಗೆ ದೇವರಾದಂತಹ ದೇವರೇ ಇನ್ನು ಮುಂದೆ ನಿನಗೂ ದೇವರಾಗ್ತಾರೆ. ಅದಕ್ಕೆ ಅಬ್ರಹಾಮನ ಮರಣ ಆದ ತಕ್ಷಣ ದೇವರು ಇಸಾಕನ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನೋಡೋಣ ಮಾತನ್ನು ಒಂದು ಸಾರಿ. ಆದಿಕಾಂಡ 25ನೇ ಅಧ್ಯಾಯ. ಆದಿಕಾಂಡ 25ನೇ ಅಧ್ಯಾಯ 11ನೇ ವಚನದಿಂದ. ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಈಸಾಕನಿಗೂ ಉಂಟಾಯಿತು. ಈಸಾಕನು ಲಹೈರೋಯಿ ಎಂಬ ಬಾವಿ ಹತ್ತಿರ ವಾಸವಾಗಿದ್ದನು. ಸಾಕು. ಏನಾಯ್ತಂತೆ? ಅಬ್ರಹಾಮನ ಡೆತ್ ಆಗಿದ ತಕ್ಷಣ ಏನಾಯ್ತಂತೆ? ದೇವರ ಅನುಗ್ರಹ ಯಾರ ಮೇಲೆ ಶಿಫ್ಟ್ ಆಯಿತು? ಆ ಫ್ಯಾಮಿಲಿಯಲ್ಲಿ ಅಬ್ರಹಾಮನಿಂದ ಇಸಾಕನ ಮೇಲೆ. ಆ ಫ್ಲೋ ಹೊಡಿತಿಲ್ಲ ನೋಡಿದ್ರೆ? ಆ ಫ್ಲೋ ಏನಿದೆ, ಕನೆಕ್ಷನ್ ಏನಿದೆ, ಅದು ಕಟ್ಟಾಗ್ತಿಲ್ಲ. ತಂದೆ ಆಯಿತು, ಇನ್ನಷ್ಟೇ ಮುಗೀತು. ತಂದೆ ಹೋದ ನಂತರ ಇನ್ನು ಮನೇಲಿ ಯಾರೂ ಇಲ್ಲ ದೇವರಲ್ಲಿ. ಮನೆಯಲ್ಲಿ ಯಾರಲ್ಲೂ ಸಹ ದೇವರು ಅನ್ನುವಂತಹದ್ದಿಲ್ಲ. ವೇಸ್ಟ್ ಅಲ್ವಾ? ಆ ಫ್ಯಾಮಿಲಿ ಏನಕ್ಕೋಸ್ಕರ ಬೇಕು ಹೇಳಿ ಪ್ರಿಯರೇ? ನೀವು ಒಬ್ಬರಿದ್ದು ಇಷ್ಟಕ್ಕೂ ನಾವೆಲ್ಲರೂ ಸಹ ಇಲ್ಲಿ ಜೀವಂತವಾಗಿದ್ದೀವಿ ಅಂದರೆ ದೇವರು ಎಷ್ಟು ಜನ್ರೇಷನ್ಸನ್ನು ಕಾಪಾಡ್ಕೊಂಬಂದ್ರು ಗೊತ್ತಾ? ಹಿಂದೆ ನಾವೆಲ್ಲರೂ ಇಲ್ಲಿದ್ದೀವಿ ಮನುಷ್ಯರಾಗಿ ಅಂದರೆ ನಮ್ಮ ತಾಯಿ ಗರ್ಭದಿಂದ ನಾವು ಬಂದ್ವಾ? ಅವರ ನೆನೆ ನೋಡಿದ್ರಲ್ವ, ಅಣ್ಣವ್ರು ಹೇಳಿದ್ರು, ಅವರ ತಂದೆ ಗರ್ಭದಿಂದ ಅವರು ಬಂದ್ರ, ಅವರ ತಾಯಿ ತಂದೆ ಗರ್ಭದಿಂದ ಅವರು ಬಂದ್ರ. ಹೀಗೆ ನಿಮ್ಮ ಮುತ್ತಾತಂದಿರು ನಿಮ್ಮ ಪೂರ್ವಜರು ಏನಿದ್ದಾರೆ, ಒಂದು 500 ವರ್ಷಗಳ ಹಿಂದೆ ಹೋದರೆ ಆ 500 ವರ್ಷದುದ್ದಕ್ಕೂ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕಾಪಾಡಬೇಕು. ಅವರೆಲ್ಲರಿಗೂ ಗಾಳಿ ಕೊಡಬೇಕು, ಅವರೆಲ್ಲರಿಗೂ ನೀರು ಕೊಡಬೇಕು, ಅವರೆಲ್ಲರಿಗೂ ಆಹಾರ ಕೊಡಬೇಕು. ಯಾಕೆ? ಅವರು ಉನ್ನತರು ಅಂತಲ್ಲ, ನೀವು ಅವರಿಂದ ಬರುವಂತಹದ್ದು ಬಾಕಿ ಇದೆ ಅಂತ. ಹೌದಾ? ನೀವು ಆ ಗರ್ಭದಿಂದ ಬಂದು ಈ ಕಾಲದಲ್ಲಿ ನೀವು ಹುಟ್ಟಬೇಕು ಅಂತ ಹೇಳಿದ್ರೆ ಯಾರನ್ನೆಲ್ಲ ಕಾಪಾಡಬೇಕು ದೇವರು? ನಿಮ್ಮ ಪೂರ್ವಿಕರು. ಅವ್ರ ದೇವರನ್ನು ತಿರಸ್ಕಾರ ಮಾಡಿದ್ರು, ಅವ್ರ ದೇವರನ್ನು ನಿಂದಿಸಿದ್ರೂ ಸಹ, ಅವರಿಗೆ ದೇವರು ಅಂದರೆ ಇಷ್ಟ ಇಲ್ಲದೆ ಹೋದರೂ ಸಹ ಯಾರನ್ನೆಲ್ಲ ಕಾಪಾಡಬೇಕು? ನಿಮ್ಮ ಪೂರ್ವಜರೆಲ್ಲರನ್ನೂ ಕಾಪಾಡಬೇಕು. ಏನಕ್ಕೋಸ್ಕರ? ನಿಮ್ಮ ಒಬ್ಬರಿಗೋಸ್ಕರ ಅಲ್ಲ. ಅಷ್ಟು ಜನರಿಗೆ ಗಾಳಿ ಕೊಟ್ಟಿತ್ತು, ಅಷ್ಟು ಜನರಿಗೆ ನೀರು ಕೊಟ್ಟಿತ್ತು, ಅಷ್ಟು ಜನರಿಗೆ ಸೂರ್ಯನ ಬೆಳಕು ಕೊಟ್ಟಿತ್ತು. ನಿಮ್ಮೊಬ್ಬರಿಗೋಸ್ಕರ ಅಲ್ಲ. ನೀವೊಬ್ಬರು ಭಕ್ತಿಯಲ್ಲಿ ಬರಲಿಕ್ಕಲ್ಲ, ನೀವೊಬ್ಬರು ದೇವರಲ್ಲಿ ಬರಲಿಕ್ಕಲ್ಲ. ಯಾರೂ ಬರಬೇಕು? ಮುಂದಿನ ಪೀಳಿಗೆ, ನೆಕ್ಸ್ಟ್ ಜನರೇಷನ್. ನೀವು ನಿಮ್ಮ ಸಂತಾನದವರು ಒಂದಷ್ಟು ಜನ ಬರ್ತಾರೆ ಅನ್ನುವಂಥ ಉದ್ದೇಶವನ್ನೆಲ್ಲ ಇಟ್ಕೊಂಡು ಅಷ್ಟು ಜನರನ್ನು ಬದುಕಿಸಿತ್ತು. ಹೌದಾ ಇಲ್ವಾ? ಇನ್ನೊಂದು 500 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ನಾನು ಆಗಲೇ ಹೇಳಿದೆ, 500 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳು ಅವರಿಗೆ ಮಕ್ಕಳಾಗಿ ನಿಮ್ಮ ಸಂತಾನ ಅಭಿವೃದ್ಧಿಯಾಗಿ ಎಷ್ಟು ಚೆನ್ನಾಗಿರ್ತಾರೆ 500 ವರ್ಷದಲ್ಲಿ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಕುಟುಂಬದವರೇ. ನೀವು ಇರಲಿಲ್ಲ ಅಂತ ಹೇಳಿದ್ರು ನಿಮ್ಮ ಸಂತಾನದಿಂದ ಬಂದಿರುವಂಥವ್ರು ಎಷ್ಟು ಜನ ಜೀವಂತವಾಗಿರ್ತಾರೆ ಅವಾಗ? 1,000-2,000 ಜನ ಇರ್ತಾರೆ ನಿಮ್ಮ ಸಂತಾನದವರು.
ಒಂದು ವೇಳೆ ನೀವು ದೇವರಲ್ಲಿ ನಿಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸಿ ಅವರ ಮಕ್ಕಳನ್ನು ಸರಿಯಾಗಿ ಬೆಳೆಸಿ ಕಣ್ಮುಚ್ಚಿದ್ರೆ, ನಿಮ್ಮ ಮಕ್ಕಳು ಅವರ ಮಕ್ಕಳನ್ನು ಕರೆಕ್ಟಾಗಿ ಬೆಳೆಸಿ ಅವರ ಮೊಮ್ಮಕ್ಕಳನ್ನು ಬೆಳೆಸಿ ಕಣ್ಮುಚ್ಚಿದ್ರೆ, ಈ ಥರ ಮಾಡ್ಕೊಂಡು ಹೋದರೆ 500 ವರ್ಷ ಆದ ನಂತರ ನಿಮ್ಮ ಸಂತಾನದವ್ರು ಎಷ್ಟು ಜನ ಇರ್ತಾರೆ? 2000 ಜನ. ಸೆಮಿನಾರ್ ಮಾಡಬೇಕು ಅಂದರೆ ಹೊರಗಡೆಯವ್ರು ಯಾರೂ ಬರುವ ಅವಶ್ಯಕತೆನೇ ಇಲ್ಲ. ಯಾರನ್ನು ಕೂರಿಸ್ಕೊಂಡು ಮಾಡ್ಬೋದು? ಬರೀ ನಿಮ್ಮ ಫ್ಯಾಮ್ಲಿನೇ. ಯಾಕಂದರೆ ಅಷ್ಟೊಂದು ದೊಡ್ಡ ಫ್ಯಾಮ್ಲಿ ಇರುತ್ತೆ ಅಲ್ವಾ? ನೀವೊಂದು ಪ್ರಾರ್ಥನೆ ಕೂಟ ಇಡಬೇಕು ಅಂತ ಅಂದ್ಕೊಳ್ಳಿ, ಪ್ಯಾಂಪ್ಲೆಟನ್ನು ನೀವು ಇನ್ನೊಬ್ಬರಿಗೆ ಕೊಡುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ನಿಮ್ಮ ಕುಟುಂಬದಲ್ಲೇ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ, 2000 ಜನ ದೇವರಲ್ಲಿರುವಂಥ ಕುಟುಂಬ ಎಲ್ಲೂ ಸಿಕ್ಕಲ್ಲ ಪ್ರಪಂಚದಲ್ಲಿ. ಆ 2000 ಜನಕ್ಕೋಸ್ಕರನೇ ನಿಮ್ಮ ಅವರ ಪೂರ್ವಿಕರನ್ನು ಸಾವಿರಾರು ವರ್ಷಗಳಿಂದ ಬದುಕಿಸ್ಕೊಂಡು ಅವರು ಗಾಳಿ ಕೊಟ್ಕೊಂಡು, ಆಹಾರ ಕೊಟ್ಕೊಂಡು, ನೀರು ಕೊಟ್ಕೊಂಡು, ಅವರನ್ನು ಕರುಣಿಸಿ ಕಾಪಾಡಿ, ಅವ್ರಿಗೂ ಏನೂ ಆಗದಂತೆ, ಅವ್ರ ಕಾಲು ಕಲ್ಲಿಗೆ ತಗಲದಂತೆ, ಅವ್ರ ಭಕ್ತರಲ್ಲದೆ ಹೋದರೂ ಕಾಪಾಡ್ಕೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಗೊತ್ತಾ? ನೀವು ನಿಮ್ಮ ಮುಂದಿನ ಪೀಳಿಗೆಯನ್ನು ದೇವರ ಕೈಯಲ್ಲಿ ಒಪ್ಪಿಸಿ ಕಣ್ಮುಚ್ತೀರಾ ಅಂತ ಅಲ್ವಾ? ಸಿದ್ಧವಾಗಿದ್ದಾರಾ ಮಕ್ಕಳು? ನಿಮ್ಮ ಮಕ್ಕಳು ದೇವರ ಕೈಯಲ್ಲಿ ಒಪ್ಪಿಸಲ್ಪಡಲಿಕ್ಕೆ ಸಿದ್ಧರಾಗಿದ್ದಾರಾ? ಆ ಸಿದ್ಧತೆಗಳನ್ನು ನಾವು ಮಾಡ್ತಿದ್ದೀವ? ಪೂರ್ತಿ ಜನ್ರೇಷನ್, ಇಷ್ಟು ಜನ್ರೇಷನ್, ನೆಕ್ಸ್ಟ್ ಮಕ್ಕಳ ಜನ್ರೇಷನ್ ಏನಿದೆ, ಅದಾದ ನಂತರ ಇನ್ನೊಂದು ಪೀಳಿಗೆ ಏನಿದೆ, ಅದಾದ ನಂತರ ಇನ್ನೊಂದು ಪೀಳಿಗೆ ಏನಿದೆ, ಇವರೆಲ್ಲರನ್ನೂ ಸಹ ದೇವರಲ್ಲಿ ಕೊಟ್ಟು ಕಣ್ಮುಚ್ಚಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದೀವ? ಅಬ್ರಹಾಮನ ಕಾಲ ಆದ ತಕ್ಷಣ ದೇವರು ಗ್ಯಾಪ್ ಇಲ್ಲದೆ ಇಸಾಕನ ಹತ್ರ ಮಾತಾಡ್ತಿದ್ದಾರೆ. ಯಾಕೆಂದರೆ ಅಬ್ರಹಾಮನು ತನ್ನ ಪೀಳಿಗೆಯನ್ನು ದೇವರ ಕೈಯಲ್ಲಿ ಅಷ್ಟೊಂದು ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ನೋಡಿ, ಯೋಚನೆ ಮಾಡಿ. ಇಸಾಕನನ್ನು ಚಿಕ್ಕ ವಯಸ್ಸಲ್ಲೇ ದೇವರು ಅನ್ನುವಂತಹದ್ದನ್ನು ಆ ರೀತಿ ಇಸಾಕನನ್ನು ಬೆಳೆಸಿ ಸಿದ್ಧ ಮಾಡಿದ್ದಾರೆ. ಅಬ್ರಹಾಮನು ಕಣ್ಮುಚ್ಚಿದ ತಕ್ಷಣ ಅಲ್ಲಿ ಲಾಸೇ ಇಲ್ಲ. ದೇವರು ಇಸಾಕನ ಹತ್ರ ಮಾತಾಡ್ತಿದ್ದಾರೆ. ಮತ್ತೆ ಸೇಮ್ ಇದೇ ರಿಪೀಟ್ ಆಗುತ್ತೆ. ಇಸಾಕನಿಗೆ ವಯಸ್ಸಾಗುತ್ತೆ. ಮತ್ತೆ ಯಾರನ್ನು ಕರೀತಾರೆ? ಅವ್ರ ಮಕ್ಕಳನ್ನು ಕರೀತಾರೆ. ಅವ್ರ ಮಕ್ಕಳನ್ನು ಕರೆದು ಮತ್ತೆ ಅದೇ ಹೇಳ್ಕೊಡ್ತಾರೆ. ನೀನು ದೇವರಿಗೆ ಭಯಭಕ್ತಿಯಿಂದ ಇರಬೇಕು, ನೀನು ಈ ಥರ ನೋಡ್ಕೊಳ್ತಾರೆ, ನೀನು ಎಲ್ಲ ಆಜ್ಞೆಗಳನ್ನು ಪಾಲಿಸಬೇಕು, ದೇವ್ರ ಮನಸ್ಸು ನೋಯಿಸಬಾರ್ದು, ಇದನ್ನು ಹೇಳ್ಕೊಟ್ಟು ಅವ್ರು ಕಣ್ಮುಚ್ತಾರೆ. ಮತ್ತು ಯಾಕೋಬನು ಅವರು ದೊಡ್ಡವರಾಗ್ತಾರೆ, ಅವರಿಗೂ ವಯಸ್ಸಾಗತ್ತೆ, ಅವರು ತಮ್ಮ ಮಕ್ಕಳನ್ನು ಕರೀತಾರೆ. ಅಂದರೆ ಇಲ್ಲಿ ದೇವರು, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಒತ್ತಿ ಏನಕ್ಕೋಸ್ಕರ ಅಷ್ಟು ಹೇಳಿದ್ದಾರೆ ಗೊತ್ತಾ? ಅವರು ಹಾಕಿದಂಥ ಅಡಿಪಾಯ, ಮುಂದಿನ ಪೀಳಿಗೆಯನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಅವರು ಹಾಕಿದಂಥ ಅಡಿಪಾಯ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು. ಆಮೇಲೆ ನಿಮಗೆ ಕಾಣಿಸುತ್ತಾ? ಅಬ್ರಹಾಮನಿಗೆ ದೇವರು, ಇಸಾಕನಿಗೆ ದೇವರು, ಯಾಕೋಬನಿಗೆ ದೇವರು, ಆಮೇಲೆ ಆ ಚೈನ್ ಹಾಗೆ ಕಂಟಿನ್ಯೂ ಆದಂತೆ ನಿಮಗೆ ಕಾಣಿಸುತ್ತಾ? ಆ 12 ಗೋತ್ರದಲ್ಲಿ ಒಬ್ಬೊಬ್ಬರು ಹೆಸರೇ ತಗೊಂಡು ದೇವರು ಹೇಳುವಂತಹದ್ದು ಕಾಣಿಸುತ್ತಾ ನಿಮಗೆ? ಯಾಕೋಬನ ಸಂತಾನದಿಂದ ಬರುವಂಥವರು ಇಲ್ಲ. ಯೋಸೇಫನನ್ನು ಬಿಟ್ಟರೆ, ಕೆಲವರನ್ನು ಬಿಟ್ಟರೆ ಆಮೇಲೆ ಸಂತಾನದಲ್ಲಿ ಯಾರೂ ಕಾಣಿಸೋದಿಲ್ಲ. ಎಲ್ಲೋ ಮಿಸ್ ಆಯ್ತಲ್ವ ಆ ಚೈನ್ ಒಂದು ಸರಿ ಕಟ್ಟಾದರೆ ಮುಗೀತು. ಮತ್ತೆ ಆ ಸಂತಾನ ದೇವರಿಗೆ ದೂರ ಆಗುವಂಥ ಸಂತಾನನೇ. ಮತ್ತೆ 500 ವರ್ಷ ಆಗಬೇಕು ಅಥವಾ ಮತ್ತೆ 400 ವರ್ಷ ಆಗಬೇಕು, ಮತ್ತೆ ಯಾರಾದರೂ ಒಬ್ಬರು ಭಕ್ತಿಯಲ್ಲಿ ಬೆಳೆತು ಮತ್ತೆ ಆ ಚೈನನ್ನು ಶುರು ಮಾಡಬೇಕು. ಕಟ್ಟಾಗಿರುವಂತಹ ಚೈನ್. ಹೌದಾ? ದೇವರು ನಿಮ್ಮ ಪೂರ್ವಿಕರನ್ನೆಲ್ಲ ಕಾಪಾಡ್ಕೊಂಡು ಬಂದಿರುವಂತಹದ್ದು ಅದೊಂದು ಕಾರಣದ ನಿಮಿತ್ತ. ನೀವು ಒಬ್ಬರು ಬರಬೇಕು ದೇವರಲ್ಲಿ ಅಂತ ಅಲ್ವೇ ಅಲ್ಲ. ನಿಮ್ಮ ಸಂತಾನ ಪೂರ್ತಿ, ನಿಮ್ಮ ಮುಂದಿನ ತಲಾಂತರ, ನಿಮ್ಮ ಮುಂದಿನ ಜನ್ರೇಷನ್, ಪೀಳಿಗೆ ಏನಿದೆ ಅದಷ್ಟೂ ಸಹ ದೇವರಲ್ಲಿ ಬರಬೇಕು ಅಲ್ವಾ? ನೀವು ಬಿಟ್ಟು ಹೋಗ್ತೀರಾ? ದೇವರು ಅನ್ನುವಂಥ ಆಸ್ತಿಯನ್ನು ಬಿಟ್ಟು ಹೋಗ್ತೀರಾ ಅವರಿಗೆ? ಸಾಕಷ್ಟು ಸರಿ ಈ ಹಿಂದೆನೂ ಈ ವಿಡಿಯೋವನ್ನು ನೋಡಿದ್ದೀವಿ, ಆದರೆ ಇನ್ನೊಂದು ಸರಿ ಆ ವಿಡಿಯೋವನ್ನು ನೋಡೋಣ. ರಿಲೇ ರೇಸ್ ಅನ್ನುವಂತಹ ಒಂದು ಸ್ಪೋರ್ಟ್ ಇದೆ ಪ್ರಪಂಚದಲ್ಲಿ. ರಿಲೇ ರೇಸ್ ಅನ್ನುವಂತಹ ಒಂದು ಸ್ಪೋರ್ಟ್ ಇದೆ. ಏನು ಮಾಡ್ತಾರೆ? ರಿಲೇ ರೇಸ್ ಅಂದರೆ ಏನು? ಕೈಯಲ್ಲಿ ಒಂದು ಬ್ಯಾಟನ್ ಇರುತ್ತೆ, ಕೋಲಿನ ಆಕಾರದಲ್ಲಿರುವಂಥ ಒಂದು ಪದಾರ್ಥ ಇರುತ್ತೆ, ಅದನ್ನ ಇಟ್ಕೊಂಡು ಓಡಬೇಕು. ಎಷ್ಟು ದೂರ ಓಡಬೇಕು? 400 ಮೀಟರ್ಸ್ ರಿಲೇ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ 100 ಮೀಟರ್ಸ್ ಇಲ್ಲಿಂದ ಹಿಡಿದು ಆ ಬ್ಯಾಟನನ್ನು ಹಿಡ್ಕೊಂಡು 100 ಮೀಟರ್ಸ್ ಓಡ್ತಾನೆ. ಆಮೇಲೆ ಅಲ್ಲೊಬ್ಬ ವ್ಯಕ್ತಿ ನಿಂತಿರ್ತಾನೆ, ಅವನಿಗೆ ಕೊಡಬೇಕು ಅದನ್ನು. ಮತ್ತು ಅವನು ಅದನ್ನು ತಗೋತಾನೆ, ಅವ್ನು 100 ಮೀಟರ್ಸ್ ಓಡ್ತಾನೆ, ಅಲ್ಲಿ ಇನ್ನೊಬ್ಬ ಮುಂದೆ ನಿಂತಿರ್ತಾನೆ, ಅವನ ಕೈಯಲ್ಲಿ ಕೊಡಬೇಕು, ಅವನದನ್ನು ತಗೊಳ್ತಾನೆ. ಈ ಥರ 4 ಟ್ರ್ಯಾಕಲ್ಲಿ 4 ಜನ ಓಡ್ತಿರ್ತಾರೆ. ಅರ್ಥ ಆಯಿತು ನಮಗೆ? 4 ಬೇರೆ ಬೇರೆ ಟ್ರ್ಯಾಕಲ್ಲಿ 4 ಜನ ಓಡ್ತಿರ್ತಾರೆ. ಅಂದರೆ ಒಂದು ಟೀಮಲ್ಲಿ 4 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಟೀಮಲ್ಲಿರುವಂಥವ್ರು ಅಲ್ಲೊಬ್ಬರು ನಿಂತಿರ್ತಾರೆ. ಈ ಸೆಕೆಂಡ್ ಟ್ರ್ಯಾಕ್ ಇಲ್ಲೊಬ್ಬರು ಅಲ್ಲೊಬ್ಬರು. ಗೆಲ್ಲಬೇಕು ಅಂತ ಹೇಳಿದ್ರೆ ಒಬ್ಬರು ಓಡಿದ್ರೆ ಆಗಲ್ಲ. ಎಷ್ಟು ಜನ ಓಡಬೇಕು? ಒಂದು ಟೀಮ್ ಗೆಲ್ಲಬೇಕಂದ್ರೆ ಎಲ್ಲರೂ ಓಡಬೇಕು. 4 ಜನ ಗಟ್ಟಿಯಾಗಿ ಓಡಿದ್ರೆ ಆ ಟೀಮನ್ನು ಗೆಲ್ಲಿಸ್ಕೋಬೋದು. ಆ ಬ್ಯಾಟನ್ನು, ಕೈಯಲ್ಲಿರುವಂತಹದ್ದನ್ನು ಮುಂದೆ ಇರುವಂತಹ ವ್ಯಕ್ತಿಗೆ ಹ್ಯಾಂಡ್ ಓವರ್ ಮಾಡಬೇಕು ನೀವು. ಹೌದಾ? ಇಲ್ಲಾಂದರೆ ಸೌತ್ ಹಾಗೆ ಅಲ್ವಾ?
ಸೌತ್ ಅಲ್ವಾ? ನೋಡೋಣ, ವಿಡಿಯೋವನ್ನು ನೋಡೋಣ ಒಂದು ಸಾರಿ, ಹಾಕ್ತಿರೋಣ. 3rd ವಿಡಿಯೋ, ಅದನ್ನು ಗಮನ ಕೊಟ್ಟು ನೋಡಿ. ಅವ್ರು ಓಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಈಗ ಅವ್ರ ಕೈಯಲ್ಲಿ ಏನೋ ಇದೆ, ಆ ಕೋಲನ್ನು ಇನ್ನೊಬ್ರು ಕೊಟ್ಟರು, ನೋಡಿದ್ರೆ ಅವ್ರು ಹಾಗೆ ಓಡ್ತಾ ಅದನ್ನು ಇನ್ನೊಬ್ರು ಕೊಡ್ತಾರೆ ನೋಡಿ. ಅಲ್ಲಿ ಇವ್ರು ಆಗಲೇ ಓಡ್ತಿದ್ದಾರೆ, ಓಡಬೇಕಾದ್ರೆ ಆ ಮೊಮೆಂಟಮಲ್ಲೇ ಅದನ್ನು ಇಸ್ಕೊಂಡು ಇವರು ಓಡ್ತಿದ್ದಾರೆ. ಹಾಂ, ಗೆದ್ರು. ಗೆಲ್ಲಬೇಕಂದ್ರೆ ಎಷ್ಟು ಜನ ಓಡಬೇಕಿತ್ತು? ಎಲ್ಲರೂ ಓಡಿದ್ರೆ ಮಾತ್ರ ಅದು ಗೆಲುವು. ನಿಮ್ಮಲ್ಲೂ ಸಹ ಮುಂದೆ ಬರುವಂತಹ ಪೀಳಿಗೆ ಎಲ್ಲರೂ ದೇವರಲ್ಲಿ ಬಂದರೆ ಮಾತ್ರ ಅದು ನಿಜವಾದ ಗೆಲುವು. ಇಲ್ಲಾಂದರೆ ಏನೋ ದೇವರು ತೃಪ್ತಿ ಆಗ್ತಾರಷ್ಟೇ, ಸಂತೋಷವಂತೂ ಖಂಡಿತವಾಗ್ಲೂ ಆಗಲ್ಲ. ತೃಪ್ತಿ ತಂದು ಕೊಡ್ತೀವ ದೇವರಿಗೆ? ಸಂತೋಷವನ್ನು ಉಂಟು ಮಾಡಬೇಕಂತ ಅಂದ್ಕೊಂಡಿದ್ದೀವ? ಸಂತೋಷ ಆಗಬೇಕು ಅಂದರೆ ಹೆಚ್ಚು ಜನ ಬರಬೇಕು. ಹೆಚ್ಚು ಜನ ಬರಬೇಕಂದ್ರೆ ನಿಮ್ಮ ಪೀಳಿಗೆಗೆ ಉತ್ತಮವಾಗಿರುವಂತಹ ಭವಿಷ್ಯತ್, ದೇವರು ಅನ್ನುವಂತಹ ಭವಿಷ್ಯತ್, ವಾಕ್ಯ ಅನ್ನುವಂತಹ ಭವಿಷ್ಯತನ್ನು ಕೊಡುವಂತಹದ್ದು ನಿಮ್ಮ ಕೈಯಲ್ಲಿದೆ. ಹೌದಾ? ಅಲ್ಲಿ ಹೇಗೆ ಬ್ಯಾಟನ್ನು ತೊಗೊಂಡೋಗಿ ಇನ್ನೊಬ್ಬರಿಗೆ ಕೊಟ್ಟರು, ಅವರು ಅದನ್ನು ತೊಗೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು, ಆ ಥರ ನಿಮ್ಮ ಸಂತಾನ ಆಗಬೇಕು. ನಿಮ್ಮ ಕೈಯಲ್ಲೂ ಸಹ ದೇವರು ನಿಮ್ಮ ಭಕ್ತಿ ಅನ್ನುವಂತಹದ್ದು ಅಲ್ವಾ, ಆಯುಧ, ಆಸ್ತಿ, ಅದನ್ನು ಹೋಗಿ ಮುಂದಿನ ಸಂತಾನಕ್ಕೆ ಕೊಡಬೇಕು. ಅವರು ಅದನ್ನು ತೊಗೊಂಡೋಗಿ ಅವರ ನೆಕ್ಸ್ಟ್ ಜನ್ರೇಷನ್ಗೆ ಕೊಡ್ತಾರೆ. ಈ ಥರ ಆದರೆ ಅಲ್ವಾ ಪ್ರಪಂಚ ಉತ್ತಮವಾಗಿರುವಂತಹದ್ದು, ಉತ್ತಮವಾಗಿರುವಂತಹ ಭವಿಷ್ಯತಿ ಪ್ರಪಂಚಕ್ಕೆ ಸಿಕ್ಕುವಂತಹದ್ದು. ನಿಜನಾ? ಮಾಡ್ತಿದ್ದೀವ ನಾವು ಆ ಕೆಲಸವನ್ನು? ದೇವರಲ್ಲಿ ನೀವು ಒಬ್ಬರು ಬೆಳೆದರೆ ಸಾಲದು, ನಿಮ್ಮ ಮಕ್ಕಳು ಬೆಳಿಬೇಕು. ಮಕ್ಕಳು ಮಾತ್ರ ಬೆಳೆದರೆ ಸಾಲದು, ಮೊಮ್ಮಕ್ಕಳನ್ನು ನೀವೇ ಬೆಳೆಸಬೇಕು. ನಿಮ್ಮ ಮಕ್ಕಳು ಬರ್ತಾರಲ್ವ, ಅವರ ಮಕ್ಕಳನ್ನು ಅವ್ರು ನೋಡ್ಕೊಳ್ತಾರೆ, ಬೆಳೆಸ್ತಾರೆ, ಅವ್ರ ಮೊಮ್ಮಕ್ಕಳನ್ನು ಅವ್ರು ಬೆಳೆಸ್ತಾರೆ. ಪ್ರತಿಯೊಬ್ಬೊಬ್ಬರು 2 ಜನ್ರೇಷನನ್ನು ಬೆಳೆಸ್ಕೊಂಡು ಹೊರಟೋದ್ರೆ, ನಾನು ಆಗಲೇ ಹೇಳಿದ್ನಲ್ವ, ಇನ್ನೊಂದು 500 ವರ್ಷ ಆದ ನಂತರ ನಿಮ್ಮ ಕುಟುಂಬದವರು 2000 ಜನ ಇರ್ತಾರೆ. 2000 ಜನದಲ್ಲಿ ಒಂದು ಮೀಟಿಂಗ್ ಇದ್ದರೆ ಒಬ್ಬರು ಮಿಸ್ ಮಾಡಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ ಭಕ್ತಿಯಲ್ಲಿ. ಉತ್ತಮವಾಗಿರುವಂಥ ಭವಿಷ್ಯತ್ ಹೇಗೆ ಕಾಪಾಡ್ತಾರೆ ಅವರನ್ನು ಅಂತ ಹೇಳಿ ನಾವು ಓದ್ಕೊಂಡಿದ್ದೀವಿ ಈಗಾಗಲೇ, ಸತ್ಯವೇದದಲ್ಲಿ ಓದಿದ್ವಲ್ವ? ಹೇಗೆ ಕಾಪಾಡ್ತಾರೆ? ನೀವು ದೇವರು ಅನ್ನುವಂಥ ಆಸ್ತಿಯನ್ನು ಬಿಟ್ಟು ಹೋದರೆ ಅವರಿಗೆ ಹೇಗೆ ಕಾಪಾಡ್ತಾರೆ ದೇವರು ಅವರನ್ನು? ಯಾರಿಂದಲೂ ಅನ್ಯಾಯ ಆಗಗೊಡಿಸುವುದಿಲ್ಲ. ನೆಕ್ಸ್ಟ್, ಅವ್ರಿಗೆ ಅಡ್ಡ ಬರುವಂಥ ಸನ್ನಿವೇಶಗಳು ಯಾರಾದರೂ ಇದ್ದರೆ, ಯಾರಾದರೂ ಅಡ್ಡ ಬರುವಂಥ ಸನ್ನಿವೇಶಗಳಿದ್ದರೆ ಆ ಸನ್ನಿವೇಶಗಳು ಹತ್ರನೇ ಬರಲಿಕ್ಕೆ ಬಿಡುವುದಿಲ್ಲ. ನೀವಾದರೆ ನಿಮ್ಮ ಮಗನು ಹತ್ಕೊಂಡು ಬಂದ ನಂತರ ಹೋಗಿ ವಾರ್ನ್ ಮಾಡ್ತೀರಾ, ದೇವರು ಇವರಿನ್ನೂ ರಸ್ತೆ ಕಾಲೇ ಇಟ್ಟಿಲ್ಲ, ಆಗಲೇ ಆ ರಸ್ತೆಯಲ್ಲಿರುವಂತಹ ನೀಚರನ್ನು, ಇವರನ್ನು ಹುಳಗಳನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಅದು ದೇವರು ನೋಡ್ಕೊಳ್ಳುವಂತಹ ರೀತಿ. ಆ ರಕ್ಷಣೆ, ಆ ಜೀವನ ನಿಮ್ಮ ಪೀಳಿಗೆಗೆ ಬೇಕಾದರೆ ಮುಂದಿನ ಭವಿಷ್ಯಕ್ಕೆ ದೇವರನ್ನು ಕೊಟ್ಟು ಅರ್ಪಿಸಿ ಕಣ್ಮುಚ್ಚಿ. ಓಕೆ, ಇನ್ನೊಂದು 2 ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಬೇಗ. ಆದಿಕಾಂಡ, ಅಬ್ರಹಾಮನ ಇಸಾಕನ ಬಗ್ಗೆ ನೋಡ್ತಿದ್ವಲ್ವ? ಇಷ್ಟಕ್ಕೂ ಏನಾಯಿತು? ಅಬ್ರಹಾಮನ ಮರಣ ಆದ ನಂತರ ದೇವರಿಷ್ಟಕ್ಕೂ ಅಬ್ರಹಾಮನ ಜೊತೆ ಒಂದು ಮಾತಾಡ್ತಾರೆ. ಆ ಮಾತು ಏನು ಅಂತ ಹೇಳಿ ನೋಡಿ. ಇದು ಕಣ್ಮುಚ್ಚಬೇಕಾದ್ರೆ ಅಲ್ಲ, ಅದಕ್ಕಿಂತ ಮುಂಚೆ ಮಾತಾಡಿರುವಂತಹ ಮಾತು. ಆದಿಕಾಂಡ 17ನೇ ಅಧ್ಯಾಯ 7ನೇ ವಚನ. ಏಕೆಂದರೆ ನಿಮ್ಮೊಬ್ಬರಿಗೋಸ್ಕರ ದೇವರು ಪ್ಲ್ಯಾನ್ ಮಾಡ್ತಿಲ್ಲ, ನಿಮ್ಮ ಸಂತಾನ ಪೂರ್ತಿಗೋಸ್ಕರ ದೇವರು ಸಂಕಲ್ಪಿಸಿದ್ದಾರೆ ಅನ್ನುವಂಥದ್ದಕ್ಕೋಸ್ಕರ ಈ ವಚನವನ್ನು ಓದ್ತಿದ್ದೀವಿ. ಆದಿಕಾಂಡ 17ನೇ ಅಧ್ಯಾಯ 7ನೇ ವಚನ. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಸಾಕು. ಯಾರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ರಂತೆ? ಅಬ್ರಹಾಮನೊಬ್ಬರ ಜೊತೆನಾ? ಏನಂತಿದ್ದಾರಲ್ಲ ದೇವರು, ನಿನ್ನೊಬ್ಬನ ಜೊತೆ ಅಲ್ಲ ನಾನು ಒಡಂಬಡಿಕೆ ಮಾಡಿಕೊಂಡಿರುವಂತಹದ್ದು, ನಿನ್ನ ಜೊತೆನೂ ನಿನ್ನ ಸಂತತಿಯ ಜೊತೆನೂ ಮಾಡಿಕೊಂಡಂತಹ ಒಡಂಬಡಿಕೆ, ನಿನ್ನ ಎಲ್ಲ ತಲತಲಾಂತರಗಳ ಜೊತೆ ಮಾಡಿಕೊಂಡಂತಹ ಒಡಂಬಡಿಕೆ. ಇನ್ನೊಂದ್ಸರಿ ಓದೋಣ ಮಾತನ್ನು. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೇನೆಂದು. ನಿನಗೆ ಮಾತ್ರ ನಾನು ದೇವರಾಗಿದ್ದರೆ ಸಾಕಾಗೋದಿಲ್ಲ, ಯಾರಿಗೂ ದೇವರಾಗಿರ್ಬೇಕು ನಾನು ಅಂತಿದ್ದಾರೆ ದೇವರು. ನಿನ್ನ ಸಂತತಿಗೂ, ಮುಂದಿನ ಪೀಳಿಗೆಗೆ, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೇನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ತಲತಲಾಂತರಿಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಇನ್ನೊಂದು ವಚನ, ಇದು ಮರಣ ಆದ ನಂತರ, ಮರಣದ ಸಂದರ್ಭದಲ್ಲಿ ಮಾತಾಡುವಂತಹ ಮಾತು. ಇಸಾಕನ ಜೊತೆ ದೇವರು ತಂದೆಯ ಮರಣದ ಸಂದರ್ಭದಲ್ಲಿ
26ನೇ ಅಧ್ಯಾಯ ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮವಿಧಿಗಳನ್ನು ಕೈಕೊಂಡು ನಡೆದುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಮಾತನ್ನು ಏನಕ್ಕೋಸ್ಕರ ಓದ್ತಾ ಅಂದರೆ ಆ ಆಶೀರ್ವಾದ ನಮಗೂ ಸಿಕ್ಕುತ್ತೆ ಅಂತಲ್ಲ. ಅಬ್ರಹಾಮನ ಮರಣ ಆದ ತಕ್ಷಣ ಇಸಾಕನ ಹತ್ರ ಎಷ್ಟು ಕ್ಲೋಸ್ ಆಗೋದ್ರು ದೇವರು ಅನ್ನುವಂತಹದ್ದನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಅಬ್ರಹಾಮನ ಮರಣದ ನಂತರ ಇಸಾಕನ ಜೊತೆ ಎಷ್ಟು ಕ್ಲೋಸ್ ಆಗೋಗಿದ್ದಾರೆ ದೇವರು. ಇಮಿಡಿಯೇಟಾಗಿ ಅಬ್ರಹಾಮನ ಮರಣ ಆಗಿದ ತಕ್ಷಣ ದೇವರ ದಯೆ ಇಸಾಕನ ಮೇಲೆ ಬಂತಂತೆ, ದೇವರ ಕರುಣೆ ಇಸಾಕನ ಮೇಲೆ ಬಂತಂತೆ. ಅದಾದ ನಂತರ ಇಸಾಕನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ವ, ನಿನ್ನ ತಂದೆಗೆ ಹಿಂಗೆಲ್ಲ ಮಾಡ್ಕೊಂಡು ಬಂದೆ, ನಿನಗೂ ಹಾಗೆ ಮಾಡ್ತೀನಿ, ಹಾಗೆ ನಡೆಸ್ತೀನಿ ನಿನ್ನನ್ನು ಸಹ. ಹೌದಾ? ನಿಮ್ಮ ಮಕ್ಕಳು ದೇವರ ಜೊತೆ ಅಷ್ಟೊಂದು ಅನ್ಯೋನ್ಯವಾಗಿ ಅಷ್ಟೊಂದು ಕ್ಲೋಸ್ ಆಗಿರಬೇಕು ಅಂತ ಹೇಳಿದ್ರೆ, ನೀವು ಬದುಕಿದ್ದಾಗ ಹಿಂಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ರು ದೇವರ ಹತ್ರ, ನಿಮ್ಮ ಮಕ್ಕಳು ಹಾಗೆ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಈ ಭಕ್ತಿ ಅನ್ನುವಂಥ ವಾರಸತ್ವವನ್ನು ಅವರ ಕೈಯಲ್ಲಿ ಕೊಟ್ಟು ಕಣ್ಮುಚ್ಚಿ, ಅದೊಂದೇ ನಮ್ಮ ಧ್ಯೇಯ ಆಗಿರಬೇಕು. ತಂದೆ ತಾಯಂದಿರಾಗೋದ್ರು ಅಂತ ಹೇಳಿದ್ರೆ, ಮದುವೆ ಆಗಿ ಮಕ್ಕಳಾಯಿತು, ಅಲ್ಲಿಗೆ ನಿಮ್ಮ ಧ್ಯೇಯ ನಿಮ್ಮ ಗುರಿಯೆಲ್ಲ ಏನಾಗಿರಬೇಕು? ಒಂದೇ. ಏನು? ನಿಮ್ಮ ಮಕ್ಕಳಿಗೆ ದೇವರು ಅನ್ನುವಂಥ ಆಸ್ತಿಯನ್ನು ಕೊಟ್ಟು ಕಣ್ಮುಚ್ಚಬೇಕಾದ್ರೆ ಕಣ್ಮುಚ್ಚಿಬಿಡಬೇಕು. ಅಂದರೆ ನಿಮ್ಮ ಕೊನೆ ಕಾಲ ಬಂದಾಗ ನೀವು ಕಣ್ಮುಚ್ಚುವಷ್ಟರಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಅಡಿಪಾಯವನ್ನು ಹಾಕ್ಲಿಕ್ಕೆ ಸಾಧ್ಯನೋ, ದೇವರಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಗಟ್ಟಿಯಾಗಿರುವಂಥ ಅಡಿಪಾಯವನ್ನು ಹಾಕ್ಲಿಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಹಾಕಿ ಕಣ್ಮುಚ್ಚಿ. ಆ ಅಸ್ಥಿವಾರ ಕದಲಬಾರದು. ಆಗಲೇ ನಾವು ಮಾತಾಡ್ಕೊಂಡ್ವಿ, ದಾವೀದನು ಅವಸಾನ ಕಾಲದಲ್ಲಿ ಸೊಲೊಮೋನನನ್ನು ಕರೆದು ನಿನ್ನ ದೇವರಿಗೆ ನೀನು ಭಯಭಕ್ತಿಯುಳ್ಳವನಾಗಿ ನಡ್ಕೋ ಅಂತ ಹೇಳ್ತಾರಲ್ವ. ಈ ಮಾತುಗಳು ಎಲ್ಲಿ ಕಾಪಾಡ್ತು ಗೊತ್ತಾ? ಸೊಲೊಮೋನನ ಬಗ್ಗೆ ನಾವು ಸಾಕಷ್ಟು ಮಾತಾಡ್ಕೊಳ್ತೀವಲ್ವ, 1000 ಜನ ಪತ್ನಿಯರು, ಇದನ್ನೆಲ್ಲ ಮಾತಾಡ್ಕೊಳ್ತೀವಲ್ವ, ಪತ್ನಿಯರು ಉಪಪತ್ನಿಯರು ಎಲ್ಲರೂ ಸೇರಿ 1000 ಜನ ಅಂತೆಲ್ಲ ಸಾಕಷ್ಟು ಮಾತಾಡ್ಕೊಳ್ತೀವಲ್ವ. ಅವ್ರು ಸಾಕಷ್ಟು ಪಾಪದ ಕೃತ್ಯಗಳಲ್ಲಿ ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದರೂ ಸಹ ಅವ್ರ ಪ್ರಾರಂಭದಲ್ಲಿ ಬರೆದಿರುವಂಥ ಪುಸ್ತಕಗಳು ಏನಿದೆ, ಜ್ಞಾನೋಕ್ತಿಗಳು, ಇದೆಲ್ಲ ಏನಿದೆ, ಇದನ್ನೆಲ್ಲ ಬರೆದ ನಂತರ ಅಥವಾ ಬರಿಬೇಕಾದ್ರೆ ಏನೇನು ನಡೀತು ಅವರ ಜೀವನದಲ್ಲಿ, ಇದೆಲ್ಲವನ್ನು ಕೊನೆಯಲ್ಲಿ ಮಾರ್ಪಡಿಸ್ಕೊಂಡು ಪ್ರಸಂಗಿ ಗ್ರಂಥದಲ್ಲಿ ಮತ್ತೆ ದೇವರ ಹತ್ರ ಬಂದರು. ಗೊತ್ತಾ ನಮಗೆ? ಅವರ ಜೀವನದ ಕೊನೆಯಲ್ಲಿ ಯಾರ ಪಾದದ ಹತ್ರ ಬಂದುಬಿಟ್ರು? ಮತ್ತೆ ದೇವರ ಹತ್ರ. ಅವರು ಕೊನೆ ಟೈಮಲ್ಲಿ ಬರೆದಂತಹದ್ದೇ ಪ್ರಸಂಗಿ ಗ್ರಂಥ. ಈ ರಚನೆಗಳನ್ನೆಲ್ಲ ಆದ ನಂತರ ಲಾಸ್ಟಲ್ಲಿ ಬರೆದಂಥ ರಚನೆಯಾಗಿರುವಂತಹ ಗ್ರಂಥನೇ ಪ್ರಸಂಗಿ ಗ್ರಂಥ. ಅಲ್ಲೊಂದು ಮಾತು ಹೇಳ್ತಾರೆ ಕೊನೆಯಲ್ಲಿ, ಏನು ಹೇಳ್ತಾರೆ? ಪ್ರಪಂಚ ಪೂರ್ತಿ ದೇವರಿಗೆ ಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತಹದ್ದೇ ಮಾನವರಿಗೆ ಕೊನೆಯ ವಿಧಿ. ಹಿಂಗೆ ನಡಿಬೇಕು, ಇದೇ ಫೈನಲ್ ಅಂತ ಹೇಳಿ ಸೀಲ್ ಹಾಕಿ ಕ್ಲೋಸ್ ಮಾಡ್ತಾರೆ ತನ್ನ ಬುಕ್ಕನ್ನು. ದೇವರಿಗೆ ದೂರ ಆದರೂ ಸಹ ಕೊನೆಯಲ್ಲಿ ಹತ್ತಿರ ಆಗೋದ್ರು. ಯಾವುದರಿಂದ ಗೊತ್ತಾ? ಅವರ ತಂದೆ ಅವರಿಗೆ ಹಾಕಿದಂತಹ ಬಲವಾಗಿರುವಂತಹ ಅಡಿಪಾಯ. ನಿಮ್ಮ ಮಕ್ಕಳಿಗೆ ಅವ್ರು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನೀವು ಹೇಳ್ತಿರ್ತೀರ ದೇವರ ಮಾತುಗಳನ್ನು, ಅವ್ರ ತಲೆಗೆ ಹೋಗದೇ ಇರ್ಬೋದು. ಒಂದಲ್ಲ ಒಂದು ದಿನ ನೀವು ಕಣ್ಮುಚ್ಚಿದ ನಂತರ ಮತ್ತೆ ಅವ್ರನ್ನ ದೇವರ ಹತ್ರ ಕರ್ಕೊಂಡು ಬರುತ್ತೆ. ಗೊತ್ತಾ ಆ ಮಾತು? ನಿಮಗೆ ಗೊತ್ತಿಲ್ಲ, ನಿಮಗೆ ಅದು ತಪ್ಪು, ಇದು ಅರ್ಥ ಆಗ್ತಿದೆಯೋ ಇಲ್ವೋ, ನನ್ನ ಮಗನಿಗೆ ದೇವ್ರ ವಾಕ್ಯ ಹೇಳ್ತಿದ್ದೀನಿ, ದೊಡ್ಡ ದೊಡ್ಡ ವಿಚಾರ ಎಲ್ಲ ಹೇಳ್ತಿದ್ದೀನಿ, ಅದು ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಒಂದಲ್ಲ ಒಂದು ದಿನ ನಿಮ್ಮ ಮಕ್ಕಳನ್ನು ಮತ್ತೆ ದೇವ್ರ ಹತ್ರ ಅದು ಕರ್ಕೊಂಡು ಬರುತ್ತೆ. ಆ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳನ್ನು ಬೆಳೆಸಿ, ನಿಮ್ಮ ಮಕ್ಕಳನ್ನು ಬೆಳೆಸಿ. ಓಕೆ? ದೇವರು ಹೇಗೆ ನೋಡ್ಕೊಳ್ತಾರೆ ನಿಮ್ಮ ಮಕ್ಕಳನ್ನು? ಚಿಕ್ಕ ವಸ್ತುವು ಸಹ ಚಿಕ್ಕದಾಗಿಯೂ ಸಹ ಹಾನಿಯಾಗತ್ತೆ, ಎಲ್ಲೂ ಸಹ ಅವಮಾನ ಆಗತ್ತೆ, ಯಾರಿಂದಲೂ ಸಹ ಅವ್ರು ಮೋಸ ಹೋಗತ್ತೆ. ಕಣ್ಮಣಿಯಂತೆ, ಕಣ್ಣುಗುಡ್ಡೆಯಂತೆ, ಕಾಲು ಕಲ್ಲಿಗೆ ತಗಲದಂತೆ ಅಂತ ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವ ಮಾತುಗಳು. ಅದು ಯಾರಿಗೆ ಅಂದ್ಕೊಂಡಿದ್ದೀವಿ ನಾವು? ಯಾರಿಗೆ? ನಿಮ್ಮಂಥ ತಂದೆ ತಾಯಂದಿರು ಮುಂದಿನ ಪೀಳಿಗೆಯನ್ನು ಉತ್ತಮವಾಗಿ ದೇವರಲ್ಲಿ ಬೆಳೆಸಿದಾಗ ಅವರಿಗೆ ನಿಮಗೆ ವರ್ತಿಸುವಂತಹ ಮಾತುಗಳೇ ಅವೆಲ್ಲವೂ ಸಹ. ಬರೀ ಇಸ್ರೇಲಿಯರಿಗೆ ಮಾತ್ರ ಇವಾಗ ನೋಡ್ಕೊಳ್ಳೋದಿಲ್ಲ ದೇವರು, ಇವಾಗ ಕಾಲಿಗೆಲ್ಲ ತಗಲಿಸ್ತಿರ್ತಾರೆ ಕಲ್ಲನ್ನು. ಅಲ್ಲ, ಹಂಗೆ ವರ್ಕ್ ಆಗೋದಿಲ್ಲ. ಅವ್ರಿಗೇನು ಹೇಳಿದ್ರೋ ಆ ಆಜ್ಞೆಗಳನ್ನು ನೀವು ಮಾಡಿ, ನೀವು ಐಷಾರಾಮಿಯಾಗಿ ಜೀವನ ಮಾಡ್ತೀರಾ ಅಂತ ಅನ್ನುವಂತಹ ಭರವಸೆಯನ್ನು ಕೊಡ್ತಿಲ್ಲ ನಾನು. ಇರುವವರೆಗೂ ನೆಮ್ಮದಿಯಾಗಿ ರಾಜರ ರೀತಿ ಯಾವುದಕ್ಕೂ ಯೋಚನೆ ಮಾಡದೆ, ಎಲ್ಲೂ ತಲೆ ತಗ್ಗಿಸ್ದೆ ಆರಾಮಾಗಿ ಜೀವನ ಮಾಡಿ ಭಕ್ತಿಯಲ್ಲಿ ಕಣ್ಣು ಮುಚ್ಬೋದು. ಆ ಜೀವನ ಬೇಕಾದರೆ ಮುಂದಿನ ಪೀಳಿಗೆಗೆ
ಉತ್ತಮವಾಗಿರುವಂತಹ ಭವಿಷ್ಯತನ್ನು ಕೊಡುವುದರ ಬಗ್ಗೆ ಯೋಚನೆ ಮಾಡಿ. ಓಕೆ, ಮಾಡ್ತೀವ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಪ್ರಪಂಚದಲ್ಲಿ ನಮ್ಮ ಜೊತೆ 40 ವರ್ಷ 50 ವರ್ಷ ಇರುವಂತಹ ಒಬ್ಬ ತಂದೆ ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾರೆ ಅನ್ನುವಂತಹದನ್ನು ನೋಡಿದ್ದೀವಿ ತಂದೆ. ಅವರೇ ಮಕ್ಕಳಿಗೆ ಹಾನಿಯಾಗದಂತೆ, ಅವರೇ ಮಕ್ಕಳಿಗೆ ಗಾಯವಾಗದಂತೆ ಅಷ್ಟೊಂದು ಚೆನ್ನಾಗಿ ಕಾಪಾಡ್ತಿದ್ದಾರೆ ಅಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರುವಂತಹ ನೀವು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು, ಮಕ್ಕಳನ್ನು ಎಷ್ಟು ಚೆನ್ನಾಗಿ ಕಾಯ್ಬೋದು ನೀವು ಅನ್ನುವಂತಹದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈ ಪ್ರಪಂಚದಲ್ಲಿ ನಾವು ಯಾರನ್ನು ನಂಬಲಿಕ್ಕಾಗೋದಿಲ್ಲ ತಂದೆ. ಪಕ್ಕದ ಮನೆಯವರಿಗೆ ಮಗುವನ್ನು 5 ನಿಮಿಷ ನೋಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಹೋದರೆ ನಡೆಯುವಂತಹ ಘಟನೆಗಳು ಏನೇನು ಅಂತ ಹೇಳಿ ನಾವು ನ್ಯೂಸಲ್ಲಿ ನೋಡ್ತಿದ್ದೀವಿ ಅಪ್ಪ. ಆದರೆ ನಿಮ್ಮ ಕೈಯಲ್ಲಿ ನಮ್ಮ ಸಂತಾನವನ್ನು ಇಟ್ಟರೆ ಯೋಚನೆ ಇಲ್ಲದಂತೆ, ಚಿಂತೆ ಮಾಡದಂತೆ ನಾವಿರ್ಬೋದು. ಯಾಕೆಂದರೆ ನಮ್ಮ ಪೀಳಿಗೆಯ ಬಗ್ಗೆ, ನಮ್ಮ ಜನ್ರೇಷನ್ನ ಬಗ್ಗೆ, ಮುಂದೆ ಬರುವಂತಹ ಎಲ್ಲ ವಂಶಾವಳಿಯ ಬಗ್ಗೆ ಅವರ ಜೊತೆನೂ ನೀವು ಒಡಂಬಡಿಕೆ ಮಾಡ್ಕೊಳ್ತೀರಾ, ಅವರನ್ನು ನೀವು ಕಾಪಾಡ್ತೀರಾ, ಅವರನ್ನು ನೀವು ನಡೆಸ್ತೀರಾ ಅನ್ನುವಂತಹದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಅರ್ಥ ಮಾಡ್ಕೊಂಡಿರುವಂತಹ ನಾವು ಆ ಆಸೆಯನ್ನು ಇಟ್ಕೊಂಡು, ಆ ಹಂಬಲವನ್ನು ಇಟ್ಕೊಂಡು ಮುಂದಿನ ಸಂತಾನಕ್ಕೆ ದೇವರು ಅಂದರೆ ನೀವು ಅನ್ನುವಂಥ ಆಸ್ತಿಯನ್ನು ಬಿಟ್ಟು ಹೋಗುವಂಥವರಾಗಿ ನಮ್ಮನ್ನು ಮಾರ್ಪಡಿಸಿ ಅದಕ್ಕೆ ಬೇಕಾಗಿರುವಂತಹ ಸಕಲ ವಿಧವಾಗಿರುವಂತಹ ಜ್ಞಾನ ಬುದ್ಧಿಗಳನ್ನು ನಮಗೆ ಒತ್ತುಗೊಳಿಸ್ಕೊಟ್ಟು ನಡೆಸಿ. 2ನೇ ಸಂದೇಶಕ್ಕೆ ಸಿದ್ಧವಾಗಿರುವಂತಹ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದು ಅರ್ಥ ಆಗಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಅಮ್ಯಾನ್. ವಂದನೆಗಳು ಪ್ರಿಯರೇ.